ಈಗ ಪ್ರವಚನ ವೀರವಿರಾಗಿಣಿ ಶ್ರೀ ಅಕ್ಕ ಮಹಾದೇವಿಯ ಪುರಾಣ ಪ್ರವಚನವನ್ನ ನೀಡಲು ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಾಂಬ ಸದಾ ಶಿವ ಸಾಂಬ ಶಿವ ಸದಾ ಶಿವ ಸಾಂಬ ಶಿವ ಸಾಂಬ 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 ಸದಾ ಶಿವ ಸಾಂಬ ಸಾಂಬ ಸದಾ ಶಿವ ಸಾಂಬ ಶಿವ ಶಿವ ಉಜ್ಜಯಿನಿ ಪುರದೀಶ ಸಾಂಬ ಶಿವ ಚಿಂತಾಗಿ ಪುರಧೀಶ ಸಾಂಬ ಶಿವ ಉಜ್ಜಯಿನಿ ಪುರದೀಶ ಸಾಂಬ ಶಿವ ಚಿಂತಾಗಿ ಪುರವಾಸ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಲೋಟಿಗೆ ಪುರದೀಶ ಸಾಂಬ ಶಿವ ಪುರಧೀಶ ಸಾಂಬ ಶಿವ ಸಾಲೋಟಿಗೆ ಪುರದೀಶ ಸಾಂಬ ಶಿವ ಚಾಲಟಗಿ ಪುರಧೀಶ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಿಂದಗಿ ಪುರದೀಶ ಸಾಂಬ ಶಿವ ಚಿಂತಾಗಿ ಪುರಧೀಶ ಸಾಂಬ ಶಿವ ಸಿಂದಗಿ ಪುರದೀಶ ಸಾಂಬ ಶಿವ ಚಿಂತಾಗಿ ಪುರಧೀಶ ಸಾಂಬ ಶಿವ ಗುರು ಚನ್ನ ವೀರೇಶ 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 ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಅತನೀಯ ಪುರದೀಶ ಅತನೀಯ ಪುರದೀಶ ಸಾಂಬ ಶಿವ ಅಥಣೀಯ ಪುರಧೀಶ ಸಾಂಬ ಶಿವ ಅತನೀಯ ಪುರದೀಶ ಸಾಂಬ ಶಿವ ಅಥಣೀಯ ಪುರಧೀಶ ಸಾಂಬ ಶಿವ ಗುರುದ ರಾಜೇಂದ್ರ ಸಾಂಬ ಶಿವ ಗುರುದ ರಾಜೇಂದ್ರ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂಬ ಸದಾ ಶಿವ
ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಜೈ ನಮ ಪಾರ್ವತೇ ಮತ ಶಿವ ಹರ ಹರ ಮಹಾದೇವ. ಜಗದ್ಗುರು पंचाचार्य महाराज की, चनवीरेश्वर महाराज की, दानेश्वरी माता की, शिव सांब जय नमः पार्वते मद शिव हर हर महादेव महादेव महादेव. ನಿನ್ನೆ ನಮ್ಮ ಗವಾಯಿಗಳಿಗೆ ಇವೆಲ್ಲ ರಚನೆ ಮಾಡಿ ನಾವು ಕೊಟ್ಟಿವೆ. ನೀವು ಬರ್ಕೊಂಡು ಆಗಿಲ್ಲ, ಒಂದೇ ಸರಿ ಹೇಳಿದ್ರು. ನಿನ್ನೆ ರಾತ್ರಿ ನಾವು ಊಟ ಕೊಟ್ಟಾಗ ಒಂದ್ಸರಿ ಹೇಳಿವಿ, ಅದು ನೆನಪು ಅಂತ ಸ್ವಲ್ಪ ಕಡಿಮೆ ಏನು ಅಂದಾಗ ನಿಮ್ಗೆ ಅಗ್ನಿ ಶಿವೆಗಳು ಅಂತ ನಂಬಬೇಕು. ಅದರ ಮೃಗೇಂದ್ರ ಶಿವೆಗಳು ಭಾಳ ಚೆನ್ನಾಗಿ ಹೇಳಿದ್ರು. ಧನ್ಯವಾದಗಳು ಗವಾಯಿಗಳ. ನಾಳೆಯಿಂದ ಮತ್ತೆ ಚೆನ್ನಾಗಿ ಹೇಳ್ತೀರಿ ಅನ್ನೋ ವಿಶ್ವಾಸ ಆಗಿದೆ. ಓ ಓ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಚನ್ನವೀರೇಶ್ವರಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ವಿಜಯ ಮಹಂತೇಶ್ವರಾಯ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಗುರುಕುಮಾರೇಶ್ವರಂ ವಂದೇ ಗುರುಕುಮಾರೇಶ್ವರಂ. ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣಸ್ಥೋ ಮನುತನತ ಚಾರು ಚರಣಾಂಭೋಜ ಘನ ಮಹಿಮಾ. ನಾಮರೂಪ ಕ್ರಿಯಾ ಕಳಾಪ ವಿರಾಮದನುಪಮ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯ ತವನರಿಗೆಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಯಸ್ಥಳಕ್ಕೆ ಕುರುಹಾಗಿ ದಾಯದೋರೆ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ರಂಗನ ಬಸವ ಶರಣಾರ್ಥಿ.
ವೀರಶೈವಾಚಾರ ಮಾರ್ಗ ವಿಚಾರವಭ್ಯಂತರ ದೋಳಿ ಪರಿ ಯೋರಣಿಸೇ ಹರ ಕರ್ಮ ಭಕ್ತಿ ಜ್ಞಾನ ವಿಹುದಂದ ಕತ್ತುವನೇ ಕಂಗೆಣಿಸಿ ಒಳಪೊಕ್ಕಂತರಂಗ ವಿಚಾರವೆಲ್ಲವ ಅಂತೆ ಅಂಗಡಿಯಂತೆ ಸ್ವನ್ನಲಪುರದೊಳೊಡ್ಡೈಸಿ ಚಿಂತಿತಾರ್ಥವನರ್ತಿಗಿತ್ತು ನಿರಂತರ ಕೆಳರಿಗರಿವ ನೀವ ಮಹಾಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ ಗೋಮುಖ ವ್ಯಾಕರಣಗಳಂದದ ಕಾಮ ಮೊದಲಾದ ಕೆಳ ವಿಷಯ ತೋಮವನ ಮರುದಕ್ಕೆ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ ಪದವಿಯ ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರುವರ್ಯರಾದ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಪಡುಮಟ್ಟು ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ನೆನೆದು ತತ್ವ ಸಮನ್ವಯದಂತೆ ಈ ಉಭಯರ ಆರಾಧನೆಗೈದು ಸಮಾಜದಲ್ಲಿ ಸಮತಾ ಭಾವನೆಯನ್ನು ತಂದಿರತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಸ್ಥಾಪಿಸುತ್ತಾ ಶ್ರೀ ಮಧ್ವೀರ ಶಿವಯೋಗ ಮಂದಿರ ಸಂಸ್ಥೆಗೆ ಹುಟ್ಟು ಹಾಕಿ ಮಠಾಧಿಪತಿಗಳನ್ನೆಲ್ಲ ತಯಾರು ಮಾಡಿರ್ತಕ್ಕಂಥ ಪರಮ ಪೂಜ್ಯಪಾದರಾದ ಸದ್ಗುರುವರ್ಯರು ಚಿದ್ಗುರುಗಳು ಆಗಿರ್ತಕ್ಕಂಥ ಹನಗಲ ಗುರು ಕುಮಾರ ಶಿವಯೋಗಿಗಳನ್ನು ಹೃನ್ಮಂದಿರದಲ್ಲಿ ಇರಿಸಿಕೊಂಡು ಸ್ಮರಿಸಿಕೊಂಡು ಅದೇ ಸ್ವರೂಪರಾಗಿರ್ತಕ್ಕಂಥ ತತ್ಸ್ವರೂಪವೇ ಚನ್ನವೀರೇಶನಾಗಿ ಸುವರ್ಣ ಕುಂಡಲ ನ್ಯಾಯ ಅಂತಾರೆ. ಬಂಗಾರ ಬದಲಿ ಮಾಡೋದಷ್ಟೇ, ಅದು ಬಂಗಾರ ಎಲ್ಲಿ ಹೋಗಂಗಿಲ್ಲ, ರೂಪ ಅಷ್ಟೇ ಬೇರೆಯಾಗಿ ಬರ್ತದೆ, ರೂಪ ಅಷ್ಟೇ ಬೇರೆಯಾಗಿ ಬರ್ತದೆ. ಇದು ಜಂಗಮ ತತ್ವ ಅಂತ ಹೇಳ್ತಾರೆ, ಗುರು ತತ್ವ ಅಂತ ಹೇಳ್ತಾರೆ. ಹಾಗೆ ಅದೇ ಒಂದು ಪರವಸ್ತು ಈ ನಾಡಿನ ಏಳಿಗೆಗಾಗಿ ಅಹೋರಾತ್ರಿ ಪರಿಶ್ರಮಿಸಿ ಒಳ್ಳೆಯ ಕಾಯಕ ಯೋಗಿಯಾಗಿ ಕೃಷಿ ಋಷಿಯಾಗಿ ಸಮಾಜಕ್ಕೆ ಒಂದು ಮಹಾನ್ ಪಥವನ್ನೇ ತೋರಿದಂಥ ಪ್ರಾತಸ್ಮರಣೀಯರಾಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಚನ್ನವೀರ ಶಿವಯೋಗಿಗಳ ದಿವ್ಯಾತ್ಮಕ್ಕೆ ಅನಂತನಂತ ಭಕ್ತಿ ಪುರಸ್ಸರವಾಗಿ ಹಣೆಮಣಿದು ಪೂಜ್ಯರಾಗಿರ್ತಕ್ಕಂಥ ಪೂಜ್ಯರನ್ನೇ ವಜ್ರೇಣ ವಜ್ರೋಭಿದ್ಯತಿ ಅಂತ ಪೂಜ್ಯರನ್ನೇ ಆಯ್ಕೆ ಮಾಡ್ತಾರೆ. ಪೂಜ್ಯ ವಸ್ತು ಅದೆಂದು ಹುಸಿ ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗೆ ತಮ್ಮ ಸಂಕಲ್ಪದ ಮೂಲಕ ಪೂಜ್ಯರಾಗಿರ್ತಕ್ಕಂಥ ಭಕ್ತಾನುರಾಗಿಗಳಾದ ಗುರುಕುಲ ಭಾಸ್ಕರರಾದ ಎಲ್ಲ ಪಂಚಾಚಾರ್ಯರ ಅಪೇಕ್ಷೆಯಂತೆ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಮ್ಮೇಳನದ ಘನ ಸಂಸ್ಥೆಯ ಅಧ್ಯಕ್ಷರಾಗಿ ಸಿಂದಗಿಗೆ ಹೆಸರಾಗಿ ಇಂದಿ ನೋಡಿ ಭಾರತಕ್ಕ ಹೆಸರಾತು ಸಿಂದಗಿ, ಅಪ್ಪುಗಳಿಂದ ಭಾರತಕ್ಕ ಹೆಸರಾಗಿ ಹೋತು ಸಿಂದಗಿ. ಅಖಿಲ ಭಾರತ ಶಿವಾಚಾರ್ಯರ ಸಮ್ಮೇಳನ ಸಂಸ್ಥೆ ಆ ಸಂಸ್ಥೆಯ ಅಧ್ಯಕ್ಷರನ್ನಾಗಿ
ಜಗದ್ಗುರು ಪಂಚಾಚಾರ್ಯರೇ ಮಾಡ್ಯಾರ, ಅವರೂರೆಲ್ಲ ಎಲ್ಲ ಉಪಾಚಾರ್ಯರು ಪಂಚಾಚಾರ್ಯರು ಒಮ್ಮತದಿಂದ ಒಗ್ಗೂಡಿ ಅಪ್ಪುಗಳನ್ನ ಇಂಥ ಉನ್ನತವಾಗಿರ್ತಕ್ಕಂಥ ಪೀಠದಲ್ಲಿ ಕುಳ್ಳಿರಿಸ್ಯಾರ. ಅವರಿಂದ ಸಿಂದಗಿ ಇನ್ನೂ ಹೆಚ್ಚೆಚ್ಚಾಗಿ ಪಾವನ ಆಗ್ತದೆ. ಅಂಥ ಮಹಾಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತನಂತ ಭಕ್ತಿ ಪುರಸ್ಸರವಾಗಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಅವರ ಸತ್ಸಂಕಲ್ಪದಂತೆ ನಿರೀಕ್ಷಿಸಿ ಪರೀಕ್ಷಿಸಿ ಇದು ಪರವಸ್ತು ನಮ್ಮ ಮಠಕ್ಕೆ ಯೋಗ್ಯ ಅಂತೇಳಿ ತಿಳಿದು ತಮ್ಮೆಲ್ಲರ ಅಪೇಕ್ಷೆಯಂತೆ ಡಾಕ್ಟರೇಟ್ ಪದವಿ ಭೂಷಿತರು ಚಿಕ್ಕ ವಯಸ್ಸಿನಲ್ಲಿ, ಅತ್ಯಂತ ಚಿಕ್ಕ ವಯಸ್ಸು, ಈ ವಯಸ್ಸಿನ ನಾವು ಯಾರು ಡಾಕ್ಟರ್ ತಗೊಂಡಿದ್ದು ನೋಡಿಲ್ಲ ಮತ್ತೆ ಹೇಳ್ಬೇಕಂದ್ರೆ. ಅಂತ ತರುಣ ತಪಸ್ವಿಗಳಾಗಿ ಪ್ರತಿಭೆಯ ಪುಣ್ಯದಂತಾಗಿ ಇರುವ ಪರಮ ಪೂಜ್ಯರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು, ಹಾಗೆ ನನ್ನ ಆತ್ಮೀಯ ಕಲಾ ಬಳಗ ಸಂಗೀತ ತಮ್ಮೆಲ್ಲರಿಗೆ ನಾದ ನಿನಾದ ಸುನಾದದೊಂದಿಗೆ ಸಂಗೀತವನ್ನು ಉಣಬಡಿಸತಕ್ಕಂಥ ನಮ್ಮ ಗವಾಯಿಗಳಲ್ಲಿ ಶರಣೆಂದು ಮತ್ತು ಉತ್ತಮ ರೀತಿಯಲ್ಲಿ ಸಹ ಸಾಥಿ ನೀಡತಕ್ಕಂಥ ಪಕ್ಕವಾದ್ಯವನ್ನು ನುಡಿಸತಕ್ಕಂಥ ನಮ್ಮ ಸಿದ್ದರಾಮ್ ಬ್ಯಾಕೋಡ್ ಅವರಲ್ಲಿ ಶರಣೆಂದು, ಹಾಗೆ ಇಲ್ಲಿ ಸಮ್ಮೇಳನಗೊಂಡಿರತಕ್ಕಂಥ ತಮ್ಮೆಲ್ಲರ ಇಡೀ ಸಿಂದಗಿಯ ಸಮಸ್ತ ದೈವವೇ ತಮ್ಮಲ್ಲಿ ಅವಗತ ಆಗ್ಯದಂತೇಳಿ ತಿಳ್ಕೊಂಡಿನಿ ನಾನು. ಯಾಕಂದ್ರೆ ಚೆನ್ನವೀರ ಮಹಾಸ್ವಾಮಿಗಳು ಗುರುತಿಸುವುದು ಅಂತಿಂಥವರನ್ನಲ್ಲ, ಒಳ್ಳೊಳ್ಳೆ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಸದ್ಭಕ್ತರನ್ನೇ ಗುರುತಿಸಿ ಈ ಮಠಕ್ಕೆ ಬರಮಾಡಿ ತಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದಂಥ ಮಹಾಪೂಜ್ಯರು. ಅವರ ಆಶೀರ್ವಾದ ಕೃಪೆಗೆ ಪಾತ್ರವಾಗಿರ್ತಕ್ಕಂಥ ತಮ್ಮೆಲ್ಲರಿಗೆ, ಶರಣ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಸಮಸ್ತ ದೈವಕ್ಕೆ ಅನಂತನಂತ ಶರಣಾರ್ಥಿಗಳು. ಮತ್ತು ಮರ್ತಿರಿ ಶರಣಾರ್ಥಿ ಅಂದಾಗ ಕೈ ಮುಗಿದು ಶರಣಾರ್ಥಿ ಅನ್ನೋದಷ್ಟೇ. ಚಪ್ಪಾಳೆ ಹೊಡಿಯೋದಲ್ಲ, ಚಪ್ಪಾಳೆ ಹೊಡಿಬೇಕು. ಇಲ್ಲಿ ಇದು ಬಲಿಲಿಕ್ಕತ್ತದ, ತಾಯಂದಿರ ಬಳಗ ಬೆಳಿಲಿಕ್ಕತ್ತದ, ಇದ್ಯಾಕೋ ಸ್ವಲ್ಪ ಸೊರಗಲಕ್ಕತ್ತದ, ತಿಳಿವಲ್ಲ ನಮಗೆ. ಒಂದು ಪ್ರಸಂಗ ಹೇಳ್ತೀನಿ ನಿಮಗ, ಪುಟ್ಟಯ್ಯದವ್ರ ಮುಖದಿಂದ ಕೇಳಿ ನಾ ಇದನ್ನು, ಈ ಪ್ರಸಂಗ ಏನಪ್ಪ ಪ್ರಸಂಗ. ಉರುಕೊಂಡ ಜಗದ್ಗುರುಗಳು ಆಂಧ್ರದೊಳಗೆ ಬರ್ತದೆ, ಅನಂತಪುರ ಜಿಲ್ಲಾ. ಒಮ್ಮೆ ಕರ್ನಾಟಕಕ್ಕೆ ಬಂದಾರ. ಕರ್ನಾಟಕ ಬಂದು ಕರ್ಸ್ಯಾರ, ಭಕ್ತರು ಜಗದ್ಗುರುಗಳು ಅಂತೇಳಿ ಕರ್ಸ್ಯಾರ. ಬಂದರು, ಕಾರ್ಯಕ್ರಮ ಹಮ್ಮಿಕೊಂಡಾರ. ಯಾವುದೋ ಒಂದು ನಿಮಿತ್ತ ಕಾರ್ಯಕ್ರಮ ನಡೆದಿತ್ತು. ಅವಾಗ ಅವ್ರು ನೋಡಿದ್ರು, ಮುಕ್ಕಾಲು ಭಾಗ ಮೇಲ್ಪಟ್ಟು ಬರೀ ಹೆಣ್ಮಕ್ಳು ಅಂತ. ಎಲ್ಲ ಕಾರ್ಯಕ್ರಮ ಮಾಡೋರು ಅವರ ಗಣಮಕ್ಕಳು ಬಹಳ ಸಣ್ಣ ಸಂಖ್ಯೆ. ಇದನ್ನು ನೋಡಿದ್ರು ಜಗದ್ಗಳು, ಉರುಕೊಂಡ ಜಗದ್ಗಳು ಇದನ್ನು ನೋಡಿದ್ರಂತ. ನೋಡಿ, ಯಾಕ್ರಿಪ್ಪ ನಿಮ್ಮೂರಾಗ ಹೆಣ್ಮಕ್ಳ ಸಂಖ್ಯೆನೇ ಭಾಳ ಐತನ, ಇವರಷ್ಟು ಸ್ವಲ್ಪ ಪ್ರಮಾಣದೊಳಗೆ ಅದೀರಿ ನೀವು, ಇವರೇ ಬಹಳಷ್ಟು ಸಿಂಹಪಾಲು ಇವರೇ ಅದಾರಲ್ಲ, ಹಿಂಗೆ ಯಾಕ್ರಿಪ್ಪ ಅಂತೇಳಿ ಕೇಳಿದ್ರು. ಅವ್ರು ಹಂಗೆ ಹಿಂದಕ್ಕೆ ಸರ್ಕೊಂಡು ಹಿಂದಕ್ಕೆ ಹೋಗ್ಬಿಟ್ರಿ. ಆತ್ ಬಿಡಪ್ಪ ಅಂತೇಳಿ ಕಾರ್ಯಕ್ರಮ ಮುಗಿದ ಮೇಲೆ ಕೊನೆಗೆ ಆಶೀರ್ವಚನದೊಳಗೆ ಹೇಳಿದ್ರಂತ. ಏನು ಹೇಳಿದ್ರಪ್ಪ ಅಂತಂದ್ರೆ, ಯಾವಾಗ ಈ ಊರಾಗ ಬರೀ ಹೆಣ್ಮಕ್ಳ ಮುಂದದಾರ, ಹೆಣ್ಮಕ್ಳೇ ಭಾಷಣ ಮಾಡ್ತಾರೆ, ಹೆಣ್ಮಕ್ಳೇ ಮಾಡ್ತಾರೆ ಎಲ್ಲ ಕೆಲಸಪ್ಪ ಅಂತಂದ್ಮೇಲೆ ಈ ಊರಿನೊಳಗೆ ಬರೀ ಹೆಣ್ಣಿನ ಸಂತಾನನ ಹೆಚ್ಚಾಗಲಿ ಅಂದ್ಬಿಟ್ರಂತ. ಆಶೀರ್ವಚನದೊಳಗೆ ಹೆಣ್ಣಿನ ಸಂತಾನನ ಹೆಚ್ಚಾಗಲಿ ಅಂದ್ ಹೋಗಿಬಿಟ್ರಂತ. ಹೋಗಿ ಬಹಳ ದಿನ ಆಗಿಲ್ಲಂತ, ಸುಮಾರು 4-6 ವರ್ಷ ಆಗಿರ್ಬೇಕು. ಎಲ್ಲ ಬರೀ ಹೆಣ್ಮಕ್ಳು ಹಿಡಿಯೋದು. 4 ಗಂಟೆ ಮಂದಿ ಬರೀ ಹೆಣ್ಮಕ್ಳು ಹುಟ್ಟದಂತ. ಬರೇ ಗೋವು ಆಕಳು ಕರು ಹಾಕಿ ಹೆಣ್ಣಗಾರ ಹಾಕೋದೆ, ಮತ್ತು ನಾಯಿ ಕುರಿ ಮರಿ ಎಲ್ಲ ಹುಟ್ಟು ಹೆಣ್ಣನೇ ಹುಟ್ಟಕ್ಕೆ ಹತ್ತಿಬಿಟ್ಟು ಅದ್ರ ಹೊರತು ಮತ್ತೊಂದು ಸಂತತಿನೇ ಬರ್ಲಿಲ್ಲ ಅಂತ. ಏನಪ್ಪ ಇದು ಹಿಂಗ್ಯಾಕಾತು, ಗಾಬರಾಗ್ಬಿಟ್ರಂತವ್ರು. ಓಹೋ, ಹಿಂದೊಮ್ಮೆ ಉರುಕೊಂಡು ಜಗದ್ದಳು ಹೆಣ್ಣಾಗ್ಲಿ ಅಂತ ಆಶೀರ್ವಾದ ಮಾಡಿ ಹೋಗಿಬಿಟ್ಟಾರ. ನಮ್ಮ ಊರಾಗ ಬರೀ ಹೆಣ್ಣನ ಹುಟ್ಟಕತ್ತೇವ, ಹೆಣ್ಣುಗಾರನ ಹುಟ್ಟಕತ್ತೇವ, ಹೆಣ್ಣಿನ ನಾಯಿಗಳು ಹುಟ್ಟಕತ್ತೇವ, ಎಲ್ಲ ಹೆಣ್ಣಿನ ಸಂಖ್ಯೆನ ಹುಟ್ಟಕತ್ತಿದ್. ಗಂಡು ಹುಟ್ಟರು ಹೆಂಗಪ್ಪ, ಗಂಡನ ಸೇರಿದಂಗತ್ತಲ್ಲ ಅಂತೇಳಿ ಚಿಂತೆ ಮಾಡಕತ್ತಾರಂತೆ. ಇನ್ನೇನು ಮಾಡ್ಬೇಕು ಹಂಗಾದ್ರ? 8-10 ಜನ ಪ್ರಮುಖರು ಗಣ್ಯರು ಕೂಡ್ಕೊಂಡ್ರು. ಆತ್ ಬಿಡು, ಅಜ್ಜಾರ ಹತ್ರ ಹೋಗೋಣ, ಜೋಡ್ಗಾಯಿ ತಗೊಂಡು ವಿಭೂತಿ ಬೀಳ ತಗೊಂಡು ಹೋಗಿ ಇಟ್ಟು ನಮಸ್ಕಾರ ಮಾಡಿದ್ರು, ಸಾಷ್ಟಾಂಗ ಹಾಕಿದ್ರಂತ. ಯಾಕ್ರಪ್ಪ ಒಳ್ಳೆ ಬಂದ್ರಿ ಅಂತಂದ್ರು. ಯಪ್ಪ, ಆಶೀರ್ವಾದ ಮಾಡಕ್ ಬರಬೇಕು. ಏನು ಆಶೀರ್ವಾದ? ತಾವು ಆಶೀರ್ವಚನದೊಳಗ
ಹೆಣ್ಮಕ್ಳು ಎಲ್ಲರೂ ಬಹುಪಾಲು ಸಿಂಹಪಾಲು ಹೆಣ್ಮಕ್ಳು ಬಂದು ನಾವು ಕಡಿಮೆ ಸಂಖ್ಯೆ ಇದ್ವಿ, ಸ್ವಲ್ಪ ಹಿಂದಕ್ಕೆ ಸರ್ಕೊಂಡ್ವಿ, ತಾವು ಹಿಂಗ ಆಶೀರ್ವಾದ ಬಂದ್ರಿ, ಎಲ್ಲ ಹೆಣ್ಣನ ಹುಟ್ಲಿ ಮೂರಾಗ ಅಂದ್ಬಿಟ್ರಿ. ಹಂಗ ಹೆಣ್ಣನ ಹುಟ್ಟಕತ್ತೇವ್ರಪ್ಪ, ಇನ್ನು ಬೇರೆ ಆಶೀರ್ವಾದ ಮಾಡ್ಬರಿ ಅಂತ ಹೇಳಿ ಮತ್ತೆ ಕರ್ಕೊಂಡು ಬಂದ್ರು. ಮತ್ತೆ ಬಿಸಿಯಾಗಿತ್ತಲ್ಲ, ಬಿಸಿಯಾಗಿ ಎಲ್ಲರೂ ಗಂಡ್ಮಕ್ಳಿಗೆ ಮುಂದೆ ಬಂದು ಭಯಂಕರ ಸೇವಾ ಮಾಡಕ್ ಓಡಾಡಿ ಗಂಡ್ಮಕ್ಳ ಆಶೀರ್ವಾದ ತಗೊಳ್ಳೋದು, ಗಂಡ್ಮಕ್ಳ ಸೇವಾ ಮಾಡೋದು, ಅವರೇ ಓಡಾಡೋದು ಮಾಡಕತ್ತಿದ್ರು. ಈಗ ಬರಬರಿ ಆಯ್ತು ನೋಡಪ್ಪ, ಈಗ ಸರಿ ಆಯ್ತು. ಈಗ ಹೆಣ್ಣು ಗಂಡು ಸರಿ ಸಮಾನವಾಗಿ ಹುಟ್ಟಲಿ ಮೂರಾಗ ಅಂತೇಳಿ ಆಶೀರ್ವಾದ ಮಾಡಿ ಹೋದ್ರಂತ. ಆ ಪ್ರಕಾರ ಹೆಣ್ಣು ಗಂಡು ಸರಿ ಸಮಾನವಾಗಿನೇ ಹುಟ್ಟಾಕತ್ತಿದ್ರಂತ. ಇದನ್ನ ಪುಟ್ಟಯ್ಯದವ್ರು, ಈ ಪುರಾಣ ಏನು ಬರೆದಾರಲ್ಲ, ಈ ಪುರಾಣ ಬರೆದವ್ರ ಮುಖದಿಂದ ನಾ ಕೇಳಿದ್ದು, ಬೇರೆ ಎಲ್ಲಿಯೂ ಎಲ್ಲ ಓದಿದ್ದಲ್ಲ, ಅವ್ರ ಮುಖದಿಂದ ನಾನು ಕೇಳಿದ್ದು. ಅದಕ್ಕಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಸರಿ ಸಮಾನವಾಗಿರ್ಬೇಕ್ರಿ. ಈಗ ನೋಡಿ ಎಷ್ಟು ಸಂಖ್ಯೆ ಹೆಚ್ಚಾಗಿ ಈಗೇನು ಹೆಣ್ಣನೇ ಸಿಗ್ದಂಗೈತಿ. ಈ 30 ವರ್ಷದಿಂದ 40 ವರ್ಷದಿಂದ ಏನು ಕೇಳ್ತಿದ್ರು? ವರ ಅದಾವೇನ್ರಿ, ವರ ಅದಾವೇನ್ರಿ, ವರ ಅದಾವೇನ್ರಿ, ಇದನ್ನೇ ಕೇಳೋರು. ಬರೀ ಯಾರ ಮುಖದಿಂದ ಬಂದು ಬರೀ ವರ ಅದಾವೇನ್ರಿ ಅಂತ ಕೇಳ್ತಿದ್ರು. ಈಗ ಏನಾಗೈತಿ ನೋಡ್ರಿ, ಎಲ್ಲರೂ ಹೆಣ್ಣು ಅದಾವೇನ್ರಿಪ್ಪ, ಹೆಣ್ಣು ಅದಾವೇನ್ರಿ, ಹೆಣ್ಣು ಅದಾವೇನ್ರಿ, ಬೇಕು ಕನ್ಯೆ ಅದಾವೇನ್ರಿ, ಕನ್ಯೆ, ಇದನ್ನೇ ಕೇಳಕತ್ತಾರ. ಎಲ್ಲಿ ನಾವು ಕೇಳ್ತೇವಲ್ಲ, ಬರೀ ಕನ್ಯೆ ಅದಾವೇನ್ರಿ ಕೇಳಕತ್ತಾರ. ನೋಡ್ರಿ ಅವಾಗ ಹಂಗಿತ್ತು ಹಿಂಗಾತು. ಯಾಕೆ ಹಿಂಗಾತು? ಎಲ್ಲರಿಗೂ ತಿಳಿದತ್ತು ಹೊಳದೈತಿ. ಹೇಳೋದೇನದ, ಕನ್ಯೆ ಐತಿ ಅಂತ ಅನ್ನೋದು ತೆಗಿಸಿಬಿಡೋದು, ಕನ್ಯೆ ಐತಿ ಅನ್ನೋದು ಟಿವಿ ನೋಡ್ಸೋದು ತೆಗಿಸಿಬಿಡೋದು. ಹಿಂಗಾಗಿ ಅದರ ಪರಿಭವಣೆ, ಅದರ ಪರಿತಾಪ 40 ವರ್ಷದ ಮೇಲೆ ಈ ಉಣ್ಬೇಕಾಗೈತಿ. ಶಿವನು ಯಾವ ರೀತಿ ಕೊಡಬೇಕು ಕೊಡ್ತಾನ, ಆದ್ರೆ ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅದರ ಪರಿಭ್ರಮಣೆಯನ್ನು ನಾವು ಊಟ ಮಾಡ್ಬೇಕಾಗ್ತೈತಿ. ಅದಕ್ಕಾಗಿ ಸರಿ ಸಮಾನವಾಗಿರ್ಬೇಕು. ಈಗೆಲ್ಲ ಜನಸಂಖ್ಯೆ ನೋಡ್ಲಿಕ್ಕಾಗಿ ಸ್ವಲ್ಪ ಹೇರು ಕಾಣಕತ್ತೈತಿ, ಭಾಳ ಹೆಚ್ಚು ಕಡಿಮೆ ಆಗೈತಿ ಅಂತ ಜನಗಣತಿಯೊಳಗೆ ಬರಾಕತ್ತೈತಿ. ಮತ್ತೆ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅದು ಮತ್ತೆ ನಮ್ಮಿದನ್ನು ಸರಿಪಡಿಸ್ಬೇಕಾಗ್ತದೆ, ನಾವೇ ಸರಿಪಡಿಸ್ಕೊಂಡು ಹೋಗ್ಬೇಕಾಗ್ತದ. ಆ ರೀತಿಯೊಳಗೆ ಜನತೆಯಲ್ಲಿ ಅಂಥ ಒಂದು ಸುಸಂಸ್ಕೃತಿತನ ಬಂದಾಗ ಮತ್ತೆ ಒಳ್ಳೆಯದಾಗ್ತದ. ಇಲ್ಲಿ ಬರುವಂಥ ಯಾಕಿದನ್ನು ಹೇಳಿದ್ನಪ್ಪ ಅಂದ್ರೆ, ಗಂಡ್ಮಕ್ಳು ಹೆಚ್ಚೆಚ್ಚಾಗಿ ಬರ್ರಿ, ಇದು ನೋಡಿ ಖಾಲಿಯನ್ನು ಬಿದ್ದದಿಲ್ಲಿ ಎಲ್ಲ, ಇಷ್ಟು ಮಟ್ಟ ಖಾಲಿ ಬೀಳಬಾರದು. ಗಂಡ್ಮಕ್ಳು ಕೂಡ ಹೆಚ್ಚೆಚ್ಚಾಗಿ ಬರಬೇಕು, ಭಾಗವಹಿಸಬೇಕು. ಅಂದ್ರೆ ಹೆಣ್ಮಕ್ಳಿಗೆ ಬಿಟ್ಟಾರಪ್ಪ ಅಂತಂದ್ಮೇಲೆ ನಾವೆಲ್ಲ ತಿಳಿದು ಜ್ಞಾನಿಯಾಗಿ ಬಿಡಂತ ಅವರು ಕೆಲವು ಜನ ಹಂಗೂ ತಿಳ್ಕೊಂಡಿರ್ತಾರೆ. ಎಲ್ಲ ಕೇಳಿ ಬಿಟ್ಟು ಬಿಡು, ಎಲ್ಲ ಕೇಳಿದ್ದೈತೆ ಅಂತೇಳಿ ತಿಳ್ಕೊಂಡು ಬಿಡೋರು ಇರ್ತಾರ. ಎಷ್ಟು ಕೇಳಿದ್ರು ಶೃಣ್ವ್ಯಾಮ್ಯ ಶರದ ಶತಂ, 100 ವರ್ಷಗಳವರೆಗೆ ಕೇಳಬೇಕಂತೈತಿ. 100 ವರ್ಷ ತನ ಬದುಕಿದ್ದರೆ ಕೇಳೋದ್ರಿಂದ ಪಾಪ ಹರಣ ಆಗ್ತೈತಿ. ಶ್ರುತಂ ಹರತಿ ಪಾಪಾಣಿ, ಕೇಳೋದ್ರಿಂದ ಪಾಪ ಹರಣ ಆಗ್ತದ. ಏನು? ಶಿವನ ಸಂಬಂಧವಾಗಿರ್ತಕ್ಕಂಥ ಗುರುವಾಕ್ಯಗಳನ್ನು ಕೇಳಿದ ಪಾಪ ಹರಣ ಹೋಗ್ತದ. ದರ್ಶನದಿಂದ, ಕೇಳೋದ್ರಿಂದ ಎಲ್ಲ ರೀತಿಯಿಂದ ನಾವು ಪಾವನತೆ ಬರ್ತದ ನಮ್ಮ ಜೀವನದೊಳಗ. ಮತ್ತು ಅದನ್ನೆಲ್ಲ ಬಿಡಬಾರ್ದು, ತಿಳ್ಕೊಂಡು ಬರಬೇಕು. ತಿಳ್ಕೊಂಡು ಬಂದಾಗ ತಿಳಿ ಅಳಿ ಉಳಿ ಅಂತ ನಾವು ಉಳ್ಕೋಬೇಕಪ್ಪ ಅಂತ ತಿಳ್ಕೋಬೇಕಾಗ್ತದ. ತಿಳಿದುಕೊಂಡು ಬರಬೇಕು. ಅಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಮಹಾತಾಯಿ ಅಕ್ಕ ಮಹಾದೇವಿ ಹತ್ತಿರ ಎಲ್ಲರೂ ಬಳಿ ಸಾರಿ ಬರಕತ್ಯಾರ. ಯಾಕೆ ಬರಕತ್ಯಾರಪ್ಪ ಅಂತಂದ್ರ, ಸದ್ಬೋಧೆ, ಶಿವನ ಸಂಬಂಧವಾಗಿರ್ತಕ್ಕಂಥ, ತಾತ್ವಿಕವಾಗಿರ್ತಕ್ಕಂಥ, ಎಂದೂ ಕೇಳದಿರ್ತಕ್ಕಂಥ, ಅರಿಯದಿರ್ತಕ್ಕಂಥ ವಿಷಯ ಮಹಾತಾಯಿ ಅಕ್ಕ ಮಹಾದೇವಿ ಎಲ್ಲರಿಗೂ ಹೇಳಕತ್ತಾಳ. ಯಾವತ್ತರಿಗೂ ಹೇಳಕತ್ತಾಳ, ಸಖಿಯರಿಗಲ್ಲ. ಯಾಕಂದ್ರೆ ಜ್ಞಾನದ ಕ್ಷಿತಿಜ ವಿಸ್ತಾರ ಆಯ್ತಪ್ಪ ಅಂತಂದ್ರ ಅದು ನಿರಂತರವಾಗಿ ನಿರರ್ಗಳವಾಗಿ ಅದು ಹಂಗ ಬೆಳ್ಕೋಂತ ಬರ್ತದ, ತುದಿ ಮೊದಲಿಲ್ಲದಂಗೆ ಬೆಳೀತದೆ. ಅಂಥ ಮಹಾದಿವ್ಯ ಜ್ಞಾನಿಯಾಗಿ, ಸುಜ್ಞಾನಿಯಾಗಿ, ಪ್ರಜ್ಞಾನಿಯಾಗಿ, ಬ್ರಹ್ಮಜ್ಞಾನಿಯಾಗಿ ಎಂಥವರು ತಾಮಸಿಗಳು ಕೂಡ ಬಂದ್ರ ಅಕ್ಕ ಮಹಾದೇವಿಯ ಪ್ರಭಾ ವಲಯದೊಳಗೆ ಬಂದಾಗ ಅವರೆಲ್ಲರೂ ಸಾತ್ವಿಕ ಸಂಪನ್ನರಾಗಿ ಬಿಡ್ತಿದ್ರಂತೆ. ಎಲ್ಲರೂ ಸಾತ್ವಿಕರಾಗಿ ಬಿಡ್ತಿದ್ರು. ಯಾಕ? ಅದು ದಿವ್ಯ ಶಕ್ತಿಯ ಸಾನ್ನಿಧ್ಯದ ಪ್ರಖರವಾಗಿರತಕ್ಕಂಥ ಪ್ರಭಾವ ಹಂಗಿರ್ತದೆ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ ಅನ್ನುವಂತೆ ಎಲ್ಲೆಲ್ಲಿ ಹೋದಾಗಲೆಲ್ಲ ಶಿವನನ್ನೇ ಕಾಣತಕ್ಕಂಥ, ಶಿವಾಕಾರ ವೃತ್ತಿಯಿಂದ ಬೆಳೀತಕ್ಕಂಥ ಮಹಾತಾಯಿಯ ಬಳಿ ಸಾರಿ ಎಲ್ಲರೂ ಬಂದು ತತ್ವಜ್ಞಾನ ಕೇಳಕತ್ಯಾರ, ಧರ್ಮದ ಬಗ್ಗೆ ಕೇಳಕತ್ಯಾರ. ಎಲ್ಲವನ್ನು ತಿಳ್ಕೊಂಡು ಆ ಮಹಾತಾಯಿ ವಯಸ್ಸಿಗೆ ಬಂದಾಳ. ವಯಸ್ಸಿಗೆ ಬಂದಾದ ಮೇಲೆ ಮತ್ತೆ ತಂದೆ ತಾಯಿಗೆ ಸ್ವಲ್ಪ ಚಿಂತೆ ಬೀಳೋದನ್ನು ನೋಡ್ರಿ. ಮಗಳನ್ನ
ಕೊಡಬೇಕಲ್ಲ, ಒಳ್ಳೆ ಮನೆಗೆ ಕೊಡಬೇಕು. ಕೊಡಬೇಕುತ್ತಮನಾದವಂಗೆ ಮಗಳಂ ಸತ್ಪಾತ್ರದೋಳು ದಾನಮಂ ಅಂತ. ಅಂತಿಂತವ್ರು ಕೊಡೋದು ಉಪಯೋಗ ಇಲ್ಲ, ಉತ್ತಮನಾಗಿರ್ತಕ್ಕಂಥನು ಕೊಡ್ಬೇಕಂತದ. ಯೋಗ್ಯ ಬೇಕಲ್ಲ, ಕೊಟ್ಟಿದ್ದು ಸಾರ್ಥಕ ಆಗ್ಬೇಕು. ಹಂಗ ಚಿಂತೆ ಮಾಡಕತ್ತಾರ ತಂದೆ ತಾಯಿ. ಎಲ್ಲಿ ನೋಡ್ಬೇಕು ಮನೆತನ, ಎಂತಲ್ಲಿ ಕೊಡ್ಬೇಕು, ಇವರೆಲ್ಲ ಚಿಂತೆ ಮಾಡಕತ್ತಾರ. ಆ ಮಹಾತಾಯಿ ಅಕ್ಕ ಮಹಾದೇವಿ ಚಿಂತೆನೇ ಬೇರೆ ಅದ. ಆಕಿ ಶಿವನನ್ನ ಕುರಿತುಕೊಂಡ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಆಗ್ಬೇಕಂತೇಳಿ ಆ ತಾಯಿ ಲಿಂಗ ಪೂಜಾ ಮಾಡಕತ್ತಾಳ. ಚನ್ನಮಲ್ಲಿಕಾರ್ಜುನನೇ ಅಂತ ಸಂಬೋಧಿಸಿ ಲಿಂಗಯ್ಯನಲ್ಲಿ ಬೇಡ್ಕೊಳಕತ್ತಾಳ್ರಿ. ಯಾಕಂದ್ರೆ ಈ ಸಾವು ಕಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕೆ ಇವ್ರು ಬೇಡ, ಇವರೆಲ್ಲ ಸತ್ತು ಹೋಗೋರು, ಇವರಿಂದ ಏನಾಗ್ಬೇಕಾಗೈತೆ ನನಗಂತ ತಿಳ್ಕೊಂಡು ಉಪೇಕ್ಷ ಭಾವನೆಯಿಂದ ಆ ತಾಯಿ ಆಧ್ಯಾತ್ಮಿಕಕ್ಕೆ ಒಲಿದು ಶಿವನನ್ನೇ ವರಿಸಬೇಕಂತೇಳಿ ತಿಳ್ಕೊಂಡು ಪ್ರತಿಜ್ಞಾ ಮಾಡ್ಯಾಳ, ಬದ್ಧ ಪ್ರತಿಜ್ಞೆ ಮಾಡ್ಯಾಳ. ಆ ಹೊತ್ತಿನೊಳಗ ಅಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಎಲ್ಲರಿಗೂ ಹೇಳಕತ್ತಾಳ, ಲೌಕಿಕ ವಿಚಾರ. ನೋಡ್ರಿ, ಎಲ್ಲರೂ ಹೆಂಗ ಅಕ್ಕ ಮಹಾದೇವಿ ಆಗ್ತಾರ? ಬೇಕಾದಷ್ಟು 10-20 ಮಂದಿ 100 ಮಂದಿ ಬಂದಾರ, ಎಲ್ಲರೂ ಅಕ್ಕ ಮಹಾದೇವಿ ಆಗ್ತಾರ? ಎಲ್ಲರೂ ಅಕ್ಕ ಮಹಾದೇವಿ ಆಗೋದಿಲ್ಲ. ಎಲ್ಲರೂ ಚನ್ನವೀರ ಶಿವಯೋಗಿಗಳಂತೆ ಅಂತ ಪ್ರಭಾವ ಬರೋದು ಬಹಳ ಕಷ್ಟದ. ಅವರ ಮನೀಷಿ ಸಂಕಲ್ಪದಂತೆ ಇದೆಲ್ಲವೂ ನಡೀತದ. ಆದ್ರೆ ಪೂಜ್ಯರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಯಾರಪ್ಪ ಅಂತಂದ್ರೆ ಎಂಥ ಅಂತಃಕರಣ, ಅಪ್ಪಗಳು ಅಂತಃಕರಣ ಎಷ್ಟೈತಪ್ಪ ಅಂತಂದ್ರೆ ಮಾತೃ ಹೃದಯವನ್ನೇ ಮೀರ್ಸಂಗೈತಿ. ಮಕ್ಕಳು ಇವು ಹೆಂಗಾರ ಮಾಡಿ ಒಂದು ದಾರಿಗೆ ಹತ್ತಬೇಕು ಅನ್ನತಕ್ಕಂಥ ಮಾತೃ ಭಾವನೆ ಅವ್ರ ಟಂಕಸಾಲಿ ಅಂಥದ್ದೇ ತಿಳ್ಕೊಂಡ್ರಿ. ಧಾರವಾಡ ಮಹಾಂತಪ್ಪಗಳು ಇಡೀ ಜಂಗಮ ಕುಲಕ್ಕ, ಇಡೀ ಮಠಾಧಿಪತಿಗಳಿಗೆ ತಾಯಿ ಆಗಿರ್ತಕ್ಕಂಥವರು ಮಹಾಂತ ಮಹಾಸ್ವಾಮಿಗಳು, ಮುರುಘಾ ಮಠದ ಮಹಾಂತಪ್ಪಗಳು ತಾಯಿ ಆಗಿದ್ರು. ತಾಯಿ ಅಲ್ಲಿ ಅಪ್ಪಗಳು ತಯಾರಾಗ್ಯಾರ, ಅಲ್ಲಿ ಅಂತಲ್ಲಿ ತಯಾರಾಗ್ಯಾರಪ್ಪ ಅಂತಂದ ಮೇಲೆ ಗುರುವಿನ ಒಂದು ಕೃಪಾಶೀರ್ವಾದ ಪರಿಪೂರ್ಣ ಆಗಬೇಕಲ್ಲ. ಎಲ್ಲ ರೀತಿಯಿಂದಲೂ ಕೂಡ ಮಹಾಂತಪ್ಪಗಳು ಯಾವ ರೀತಿಯ ಆಚರಣೆ ಒಳಗಿದ್ರು ಅದನ್ನು ಸವ್ಯಸಾಚಾಗಿ ತಪ್ಪದೇ ನಡ್ಸ್ಕೊಂಡು ಬಂದಾರ ನೋಡ್ರಿ. ನಾನು ಯಾಕಂದ್ರೆ ಹಿಂದೆ ಎಷ್ಟೋ ಕಾರ್ಯಕ್ರಮ ಮಾಡಿದಾಗ ಬೆಳ್ಳಿ ತೇರು ಮಾಡಿದ್ರು. ಅವಾಗ ನೋಡ್ರಿ, ಬೇರೆ ಬೆಳ್ಳಿಗಷ್ಟೇ ತೇರು ಮಾಡೋದು ಬೇಡ, ಬೆಳ್ಳಿಗಷ್ಟೇ ಕೈ ಮುಗಿದು ಬೇಡ ಅಂತೇಳಿ ಸುಮಾರು 130 ಸ್ವಾಮಿಗಳನ್ನಿದ್ರು. ಅವಾಗ 130 ಜನ ಸ್ವಾಮಿಗಳು, ಅವರಿಗೆಲ್ಲ ನಂದಿ ಉಂಗುರ ನೋಡಿ, ಒಂದೊಂದು ನಂದಿ ಉಂಗುರ ಮಾಡಿಸಿಕೊಟ್ರು. ಅದರ ನಮಗೂ ಕೊಟ್ಟರು. ಮತ್ತೊಂದು ಬೆಳ್ಳಿದು ರುದ್ರಾಗಿಂಡಿ, ರುದ್ರಾಭಿಷೇಕ ಮಾಡಕ್ಕೆ ಒಂದು ಬೆಳ್ಳಿಗಿಂಡಿ ಸುಮಾರು ಒಂದು 10 ತೊಲಿದಿರ್ಬೇಕು. 130 ಜನಗಳಿಗೆ ಕೊಟ್ಟಾರ ಬೆಳ್ಳಿಗಿಂಡಿ, ರುದ್ರಾಗಿಂಡಿ ಮತ್ತು ನಂದಿ ಉಂಗುರ. ಇವತ್ತು ನಾವು ಪ್ರತಿದಿನಾಲು ಅದರಿಂದ ನಮ್ಮ ಪೂಜೆ ನಡೀತದೆ. ಅಪ್ಪಗಳು ಕೊಟ್ಟಂತ ನಂದಿ ಪೂಜೆ, ನಂದಿ ಉಂಗುರ ಪೂಜೆ ಮತ್ತು ರುದ್ರಾಭಿಷೇಕ ಬೆಳ್ಳಿಗಿಂಡಿ ಅಪ್ಪಗಳು ಕೊಟ್ಟಿದ್ದು, ಮತ್ತು ಬೇರೆ ಅಲ್ಲ. ಅದಕ್ಕೆ ಹೊಂದತಕ್ಕಂಥ ನಮ್ಮ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಪೂಜಾ ಸಾಮಾನು 1913-14 ನೀಚೊಳಗೆ ಒಂದು 3 ಲಕ್ಷ ರೂಪಾಯಿ ಪೂಜಾ ಸಾಮಾನು ಕೊಟ್ಟರು, ತುಲಾಭಾರ ಮಾಡಿಬಿಟ್ರ. ಯಾಕಂದ್ರೆ 108 ದಿವಸ ನಾನು ಕರ್ಕೊಂಡು ಅಲ್ಲಿ 126 ಹಳ್ಳಿ ಪಾದಯಾತ್ರೆ ಮಾಡಿದ್ರು. ಹೀಗಾಗಿ ಅಷ್ಟು ಸಾಮಾನು ಕೊಟ್ಟರು ಕೂಡ ಅವು ಪೂಜಾ ಸಾಮಾನು ರೀ, ಬೆಳ್ಳಿಯು ಪೂಜಾ ಸಾಮಾನು. ಅಪ್ಪಗಳು ಕೊಟ್ಟಿದ್ದು ಪೂಜಕ ಸಾಮಾನು. ಪೂಜಕ ಸಾಮಾನು ಕೊಟ್ಟದ ಅಪ್ಪಗಳು ನಮ್ಗೆ. ಪೂಜಕಂತಂದ್ರೆ ಆ ಪೂಜಾ ಸಾಧನೆಗಳಿಂದ ನಂದಿ ಉಂಗುರ ನಾವು ಪೂಜಾ ಮಾಡ್ತೀವಿ. ಮತ್ತು ರುದ್ರಾಗಿಂಡಿಯನ್ನು ಪೂಜಾ ಮಾಡಿ ಭಸ್ಮಧಾರಣ ಮಾಡಿನ ಪೂಜಾ ಶುರು ಮಾಡಬೇಕಾಗ್ತದ. ಅಪ್ಪಗಳು ಕೊಟ್ಟಿರ್ತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಶುಭಾಶೀರ್ವಾದ, ಘನವಾಗಿರ್ತಕ್ಕಂಥ ಆಶೀರ್ವಾದ. ಇಷ್ಟೆಲ್ಲ ಬೆಳಿಬೇಕಪ್ಪ ಅಂತಂದ್ರೆ ಸಾಮಾನ್ಯ ಅಲ್ಲ. ಅಂಥ ಒಂದು ನಿಟ್ಟಿನೊಳಗೆ ಪೂಜ್ಯರು, ನಾ ಹೇಳಿನಲ್ಲ ಮೊದಲೇ, ಪರವಸ್ತು ಒಂದೇ, ಅದು ಬಂಗಾರ ರೂಪಾಂತರವಾಗಿ ಬೇರೆ ಬಂದಿರ್ತೈತೆ ಅಷ್ಟೇ ವಿನಃ ಸುವರ್ಣ ಕುಂಡಲ ನ್ಯಾಯ ಅಂತ ಒಂದು ಅಂತಃಕರಣದಿಂದಲೇ ಅಕ್ಕ ಮಹಾದೇವಿ ತಾಯಿ ಎಲ್ಲ ಸಖಿಯರಿಗೆ ಎಲ್ಲರೂ ನನ್ನಂತಾಗಲಿ, ಎಲ್ಲರೂ ನನ್ನಂಗ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ತತ್ವಪ್ರೇಮಿಗಳಾಗಲಿ, ಧರ್ಮನಿಷ್ಠರಾಗಲಿ ಅಂತ ತಿಳ್ಕೊಂಡು ಹೇಳ್ಕೊಂತ ದಿನನಿತ್ಯ ಹೇಳ್ಕೊಂತ ಆದಷ್ಟು ಆ ತಾಯಿ ಒಳಗ ಏಕಾಂತದೊಳಗನ ಉಳಿತಿದ್ಲು. ವಯಸ್ಸಿಗೆ ಬೇರೆ ಬಂದಾಳ, ಕೆಟ್ಟ ಜನಗಳ ಕಣ್ಣು ಬೀಳಬಾರ್ದಂತೇಳಿ ಹೆಚ್ಚಾನೆಚ್ಚು ಏಕಾಂತವಾಗಿಯೇ ಉಳಿತಿದ್ಲು. ತನುವಿನಲ್ಲಿ ನಿರ್ಮೋಹ, ಭಾವದಲ್ಲಿ ದಿಗಂಬರ, ವಿಷಯದಲ್ಲಿ ಉದಾಸೀನ, ಪ್ರಾಣದಲ್ಲಿ ನಿರ್ಭಯ. ಇಷ್ಟೆಲ್ಲ ಅಳವಟ್ಟಿತ್ತು ನೋಡಿ ಅಕ್ಕ ಮಹಾದೇವಿ ತಾಯಿ ಸಣ್ಣ ವಯಸ್ಸಿನಾಗ. ತನುವಿನಲ್ಲಿ ನಿರ್ಮೋಹ, ಈ ಶರೀರವನ್ನ ಆಕಿ ಪೋಷಣೆ ಮಾಡಕ್ ಹೋಗಿದ್ದಿಲ್ಲ, ಬಹಳಷ್ಟು ಅದನ್ನು ಓಲೈಸಕ್ ಹೋಗಿದ್ದಿಲ್ಲ. ಆದ್ರೆ ಬಿಡಾಕೂ ಬರಂಗಿಲ್ಲ.
ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದಕಾಯ ಕೆಡಿಸಲಾಗದು ನೋಡ ಅಂತ ಹೇಳ್ತಾರೆ. ನೀವು ಬಹಳಷ್ಟು ಈ ಶರೀರಕ್ಕ ದಿಂಡ್ರಿಕೆ ಉಳ್ಳೋದು, ಗಜಮ್ ನಿಲ್ಲೋದು, ತಪಸ್ಸು ಮಾಡೋದು, ಭಯಂಕರ ಉಪವಾಸ ಮಾಡಿ ಶರೀರ ಸಣ್ಕಲ ಮಾಡಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳ್ತಾರೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಅಂತ ಮೂರದವ. ಇದು ಶರೀರ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದಿರತಕ್ಕಂಥ ಶರೀರ ಇದು. ಇದನ್ನು ಕೆಡಿಸಬಾರ್ದು, ಇದನ್ನು ಪೋಷಣೆ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲಿ ತನ ಸಂಪೂರ್ಣವಾಗಿ ಸ್ವಸ್ವರೂಪ ಜ್ಞಾನ ಆಗುತ್ತಾನೂ ಬೇಕಿದು. ಅದರೊಳಗೆ ಬ್ಯಾಡ ಅಂತ ಹೇಳಕ್ ಬರಂಗಿಲ್ಲ. ನಕಾಯ ಶೋಷಣಂ ತಪಃ, ನಕಾಯ ಶೋಷಣ, ಕಾಯ ಶೋಷಣ ಮಾಡುದು, ಕಾಯವನ್ನ ಕುಂದಿಸಿ ಬಂಧಿಸಿ ಕರಗಿಸಿ ಸೊರಗಿಸಿ ಮೊರಗಿಸಿ ಮಾಡುವುದು ತಪಸ್ಸಲ್ಲ ಅಂತ ಹೇಳ್ತಾರೆ ಶಾಣ್ರು. ಯಾಕಪ್ಪ ಇದ್ರ ಸ್ವರ್ಗಿಸಿದ್ರಪ್ಪ, ನೆಲ ಹಿಡಿಸಿದ್ರಪ್ಪ ಅಂತಂದ್ರೆ ಮುಂದೇನೂ ಅಭ್ಯುದಯ ಆಗಂಗಿಲ್ಲ. ಅದಕ್ಕೆ ಆ ತಾಯಿ ತಿಳ್ಕೊಂಡು ಇದನ್ನ ಎಷ್ಟರ ಮಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕು ಈ ಶರೀರವನ್ನ, ಅದನ್ನ ಕಡೆಗೆ ಇಟ್ಟು ಬಿಟ್ಟಾಳ್ರಿ. ಕಾಯದೊಳಗಿದ್ದು ಅಕಾಯವಾಗಿತ್ತು ನೋಡ ಅಂತ, ಕಾಯದೊಳಗಿದ್ದನ್ನು ಕೂಡ ಅಕಾಯ ಮಾಡ್ಕೊಂಡ್ಬಿಟ್ಟಾಳ ಆ ತಾಯಿ. ಅದಕ್ಕೆ ಮೆಚ್ಚಿಲ್ಲ. ಅದ್ರ ಸಲುವಾಗಿ ಬಹಳಷ್ಟು ಪಾಲನೆ ಪೋಷಣೆ ಮಾಡಕ್ ಹೋಗಿಲ್ಲ. ಬಹಳ ಅದಕ್ಕೆ ಉಪಚಾರ, ಹೆಚ್ಚೆಚ್ಚಿನ ಉಪಚಾರ ಅಂತ ಹೇಳ್ತಾರಲ್ಲ, ಆ ಹೆಚ್ಚಿನ ಉಪಚಾರ ಮಾಡಕ್ಕ ಹೋಗಿಲ್ಲ. ಅದಕ್ಕೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ನಿರಹಂಕಾರಿಯಾಗಿರ್ಬೇಕಂತ, ಅಹಂಕಾರ ಇರಬಾರ್ದು. ಅಹಂಕಾರ ಬಹಳ ಕೆಟ್ಟದ್ದು. ಅದಕ್ಕ ಅಹಂಕಾರ, ಇದ್ರ ಮೇಲೆ ಇನ್ನೊಂದದು ದುರಹಂಕಾರ ಅಂತ, ಅದಂತೂ ತಿಳ ಮಾತ್ರ ಇರಬಾರ್ದು. ಏನಾರು ಹೇಳೋ ಪ್ರಸಂಗ ಬಂದಾಗ ಸ್ವಲ್ಪ ನಾ ಮಾಡಿದೆ, ನಾ ಬಂದೆ ಅಂತ ಹೇಳ್ಬೇಕಾಕೈತಿ. ಅದಕ್ಕೆ ಇದು ಬ್ಯಾಡ ಅಂತೇಳಿ ಸ್ಯಾಂಡ್ರು, ಇವ ಬಂದ್ ನೋಡ್ರಿಪ್ಪ, ಇವ ಬರ್ತಾನಂತ, ಇವ ಏನೋ ಹೇಳ್ತಾನ ನೋಡ್ರಿಪ್ಪ, ಇವ ಏನೋ ಅರಿಕೆ ಮಾಡ್ಕೊಂತ ನೋಡ್ರಿಪ್ಪ, ಇವ ಅಂತಿದ್ರಂತವ್ರು. ಯಾರು? ವೀರೇಶ್ವರ ಸ್ಯಾಂಡ್ರು, ಸಜ್ಜಲೂಡ್ ಗಮ್ಮ ಅವರು. ಹಿಂದಿಂದ ಬ್ಯಾಡ್ರಿ, 12ನೇ ಶತಮಾನ, 800 ವರ್ಷ 1000 ವರ್ಷ ಹಿಂದೆ ಹೋಗೋದೇ ಬ್ಯಾಡ. 19ನೇ ಶತಮಾನ ಪೂರ್ವಾರ್ಧ ಉತ್ತರಾರ್ಧ ಕೂಡ ಇದ್ಲ ಆ ತಾಯಿ, ಸಜ್ಜಲಗುಡ್ಡ ಶರಣಮ್ಮ ತಾಯಿ. ಆ ತಾಯಿ ಎಷ್ಟು ಗುರುಲಿಂಗ ಜಂಗಮ ಪ್ರೇಮಿಯಾಗಿದ್ಲಪ್ಪ ಅಂತಂದ್ರೆ ನೋಡಿ, ಸಣ್ಣ ವಯಸ್ಸಿನೊಳಗೆ ಎಂಥ ಕಷ್ಟ ಬಂದಿದ್ದು. ಬಹುಶಃ ಮಹಾತ್ಮರಾಗತಕ್ಕಂಥವ್ರಿಗೆ ಇಂಥ ಪುಟಕ್ಕಿಟ್ಟ ಚಿನ್ನದಂಗೆ ಭಯಂಕರ ಕಷ್ಟಗಳ ಪರಂಪರೆ ಇರ್ತದ ಕಾಣ್ತದೆ. ಯಾರು ಪುರಾಣ ಪುರುಷರಾಗಿ ಧವಳ ಕೀರ್ತಿಯನ್ನು ಪಡಿತಾರ ಅವ್ರಿಗೆ ಬಹಳ ತ್ರಾಸಿರ್ತದ. ಬೇಕಾದವ್ರ ವಿಚಾರ ತಗೊಂಡು ನೋಡ್ರಿ ನೀವು, ಬಹಳ ತ್ರಾಸಿರ್ತದ. ಇಟ್ಟಿಗೆ ಭೀಮಾಂಬಿಕೆ, ಸೊಲ್ಲಾಪುರ ರುದ್ರಮ್ಮ ತಾಯಿ ನೋಡ್ರಿ. ಆ ತಾಯಿ ರುದ್ರಮ್ಮ ತಾಯಿ ಆಕೆನೂ ಕೂಡ ವೈರಾಗ್ಯವನ್ನ ತಾಳಿ ಹೋಗ್ಬೇಕಪ್ಪ ಅಂತಂದ್ರ ಬಾಪನೋರ ಹಿಟ್ಟಿಗೆ ಬರೋ 5 ಗಂಟೆ ಬಿದ್ದಾನ್ರಿ ರುದ್ರಮ್ಮ ತಾಯಿಗೆ. ಪುರಾಣದೊಳಗೆ ಬರ್ತದ. ಮತ್ ಶಾಂಡ್ರ ಮಂತಂದೊಳಗೆ ಹಂಗಂಗೆ ಏನಾದ್ರು ಹೋಗವ್ರೇನ್ರ ಅವರು? ಎಂದಾದ್ರು ಮನ್ಸು ಹೇಳವ್ರ? ಕೊನೆಗೆ 4 ಮಂದಿ ಕಡೆಯಿಂದ ಚೀಮಾರಿ ಹಾಕಿಸ್ಕೊಂಡು ಅವ್ ಸರದ ಮೇಲೆ ರುದ್ರಮ್ಮ ತಾಯಿ ಮಹಾಶಿವಶಾಣಿ ಆದ್ಲು. ಎಲ್ಲರಿಗೂ ಇಂಥದ್ದೊಂದು ಪ್ರಸಂಗ ಬರ್ತದ. ಇದು ಸತ್ವ ಪರೀಕ್ಷೆ ಅಂತ ಹೇಳ್ತಾರೆ. ಬಂಗಾರ ಬಹಳ ಚಲೋ ಐತಂದ್ರೂ ಕೂಡ ಇನ್ನೊಂದ್ ಸ್ವಲ್ಪ ನೋಡ ಒಂದೆರಡು ಗೀರ್ ಎಳೆದ ಬಿಡ್ತಾರೆ. ಅವಾಗ ಪಕ್ಕ ಬಂಗಾರ ಇದು, ಪಕ್ಕ ಬಂಗಾರ 22 ಕ್ಯಾರೆಟ್ ಅಂತೇಳಿ ಅವಾಗ ನಿರ್ಣಯ ಮಾಡ್ತಾರೆ. ಹಂಗ ಶಿವನ ಸತ್ವ ಪರೀಕ್ಷಾ, ತನು ಮನ ಧನ ಎಲ್ಲ ಪರೀಕ್ಷೆ ಮಾಡಿಬಿಡ್ತಾನಂತ. ನೆಚ್ಚಿದನೆಂದರೆ ಸಲೆಮಾರು ಹೋದೆನೆಂದಡೆ, ತನುವನೆಲ್ಲ ಆಡಿಸಿ ನೋಡುವೆ ನೀನು, ಮನವನ್ನೆಲ್ಲ ಆಡಿಸಿ ನೋಡುವೆ ನೀನು, ಧನವನ್ನೆಲ್ಲ ಆಡಿಸಿ ನೋಡುವೆ ನೀನು. ಇವೆಲ್ಲಕ್ಕೂ ಅಂತಿದ್ದರೆ ಭಕ್ತಿ ಕಂಪಿತ ನೋಡ ನಮ್ಮ ಕೂಡಲ ಸಂಗಮ ದೇವ. ತರ್ತಿದ್ದೆ, ಅದ ಸನ್ನಿವೇಶ ತರ್ತಿದ್ದೆ. ತನುವನಳಾಡಿಸಿ ನೋಡುವರೊಮ್ಮೆ, ತನುವನಳಾಡಿಸಿ ನೋಡುವರೊಮ್ಮೆ, ತನವನಳಾಡಿಸಿ ನೋಡುವರೊಮ್ಮೆ, ನೋಡುವರೊಮ್ಮೆ, ಮನವನಳಾಡಿಸಿ ನೋಡುವರೊಮ್ಮೆ, ನೋಡುವರೊಮ್ಮೆ, ಧನವನಳಾಡಿಸಿ ನೋಡುವರೊಮ್ಮೆ, ತನುವನಳಾಡಿಸಿ ನೋಡುವರೊಮ್ಮೆ, ತನುವನಳಾಡಿಸಿ
ನಳ್ಳಾಡಿಸಿ ನೋಡುವರೊಮ್ಮೆ ಮನವನಳ್ಳಾಡಿಸಿ ನೋಡುವರೊಮ್ಮೆ ನೋಡುವರೊಮ್ಮೆ ಜನವನಳ್ಳಾಡಿಸಿ ನೋಡುವರೊಮ್ಮೆ ನೋಡುವರೊಮ್ಮೆ ತನುವನಳ್ಳಾಡಿಸಿ ನೋಡುವರೊಮ್ಮೆ ಅಲ್ಸದೆ ಅಳುಕದೆ ಬೆಚ್ಚದೆ ಬೆದರದೆ ಅಲ್ಸದೆ ಅಳುಕದೆ ಬೆಚ್ಚದೆ ಬೆದರದೆ ಅಲ್ಸದೆ ಅಳುಕದೆ ಬೆಚ್ಚದೆ ಬೆದರದೆ ಇದ್ದರೇನು ಕರಗಿಡಿದೆತ್ತಿಕೊಂಡ ಕೂಡಲ ಸಂಗಮ ದೇವ ಕರಗಿಡಿದೆತ್ತಿಕೊಂಡ ತರುವನಳ್ಳಾಡಿಸಿ ನೋಡುವರೊಮ್ಮೆ ತರುವನಳ್ಳಾಡಿಸಿ ನೋಡುವರೊಮ್ಮೆ ಮನವನಳ್ಳಾಡಿಸಿ ನೋಡುವರೊಮ್ಮೆ ನೋಡುವರೊಮ್ಮೆ ಧನವನಳ್ಳಾಡಿಸಿ ನೋಡುವರೊಮ್ಮೆ ನೋಡುವರೊಮ್ಮೆ ತನುವನಳ್ಳಾಡಿಸಿ ಧನವನಳ್ಳಾಡಿಸಿ ಮನವನಳ್ಳಾಡಿಸಿ ನೋಡುವರೊಮ್ಮೆ ಶಿವಸಾಂಬದೇ ನಮಃ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ ಅಕ್ಕಮಹಾದೇವಿ ಮಾತಾ ಕಿ ದಾನೇಶ್ವರಿ ಮಾತಾ ಕಿ ಶಿವಸಾಂಬದೇ ನಮಃ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ. ಕಷ್ಟ ಕಾರ್ಪಣ್ಯಗಳು ಯಾರನ್ನೂ ಬಿಡುವುದಿಲ್ಲ, ಶಿವಸೇನರಿಗಂತೂ ಮೊದಲು ಬರ್ತಾವ. ಹಂಗ ಸಜ್ಜಲೋಡು ನಮಗ ಎಂಥ ಕಷ್ಟ ಬಂದಿತ್ತಂದಿರಿ ನೀವು. ಸಣ್ಣ ವಯಸ್ಸಿನೊಳಗೆ ಹುಟ್ಟಿದಾಗ ಆ ತಾಯಿ ಹೆಸರು ಯಮನವ್ವ ಯಮನವ್ವ ಅಂತ. ಸಜ್ಜಲೋಡು ಅಮ್ಮವ್ರ ಹೆಸರು ಸಣ್ಣ ವಯಸ್ಸಿನ ಯಮನವ್ವ ಅಂತಿತ್ತು. ನೋಡಿ, ಒಬ್ಬ ಅಣ್ಣ ಇದ್ದಂತ, ಒಬ್ಬ ಅಣ್ಣ ಈಕೆ ಒಬ್ಬಕ್ಕೆ ತಂಗಿ. ಅಣ್ಣ ಬಹಳ ಸಂಪನ್ನನಾಗಿ ವರ್ತನ ಮಾಡಿದಂಥವ ಏಕಾಏಕಿಯಾಗಿ ಒಂದು ಹೆಣ್ಣು ಕಟ್ಕೊಂಡು ಬಂದ್ಬಿಟ್ರಿ. ಯಾವುದೋ ಒಂದು ಹೆಣ್ಣಿನ ಬಲ್ಲಿಗೆ ಬಿದ್ದು ಹೆಣ್ಣು ಕಟ್ಕೊಂಡು ಬಂದ್ಬಿಟ್ಟ. ಅವಾಗ ಮುಂದೆ ಆಯ್ತು, ನನ್ನ ಹೆಂಡತಿ ಬಂದ್ಲು, ನೀವನ್ನ ಕಡ್ಯಾಕಾಗ್ರಿ, ನಡಿ ನೀವು ಜಾಗ ಬಿಡ್ರಿ ಅಂದ್ಬಿಟ್ನಂತ. ತಾಯಿ ನೋಡಿ ಎಲ್ಲಿ ಹೋಗ್ಬೇಕು, ಹಡೆದ ತಾಯಿ ನಡೀಲಿಲ್ಲ. ಪ್ರಪಂಚದೊಳಗೆ ಇಂಥ ಅವಘಡಗಳೇ ಬರ್ತಾವೆ ಹೆಚ್ಚೆಚ್ಚಾಗಿ. ನಡೀದಿದ್ದಾಗ ಮಗಳು ಕರ್ಕೊಂಡು ಪಾಪ ತಾಯಿ ಹೊರಬಿದ್ದು ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಧಾವತಿಗೊಂಡು ಬಹಳ ತ್ರಾಸು ಪಟ್ಟು ಕೊನೆಗೆ ದೊಡ್ಡ ಬಸವಾರ್ಯರು ಗುಡದೂರಜ್ಜ ಅವ್ರ ಹತ್ರ ಬರ್ತಾರೆ. ಮಹಾಶರಣರು ಬಂದು ಅಲ್ಲಿ ತಮ್ಮ ನಿವೇದನೆಯನ್ನು ಅರಿಕೆ ಮಾಡಿಕೊಂಡಾಗ ಅವ್ರು ಹೇಳಿದ್ರು, ನೋಡಿ ಅವರು ಎಷ್ಟು ಪರೀಕ್ಷೆ ಮಾಡಿದ್ವಿ ತಾಯಿನಂದ್ರ, ಗೋವು ಕಾಯಿಲೆ ಕಚ್ಚಿದ್ರು. ಒಂದನೇ ದಿವಸ ಅರ್ಧ ರೊಟ್ಟಿ ಕೊಟ್ರಂತ, ಅರ್ಧ ರೊಟ್ಟಿ. ಎರಡನೇ ದಿವಸ ಒಂದೇ ರೊಟ್ಟಿ ಕೊಟ್ರಂತ. ಮೂರನೇ ದಿವಸ ಅದು ಕೊಡ್ದಂಗೆ ನೀ ಭಿಕ್ಷಾ ಮಾಡಿ ಹೋಗು ಅಂತ ಹೇಳಿದ್ರಂತ. ಭಿಕ್ಷಾಕ್ ಹೋಗು ಅಂತ ಹೇಳಿದ್ರಂತ. 5 ಮನಿ ಭಿಕ್ಷಾ ಮಾಡಬೇಕು, 5ರೊಳಗ 5 ಮನಿ ನೀಡಿದ್ರೆ ಉಣ್ಬೇಕು, ತರಬೇಕು. 5 ಮನಿ ನೀಡ್ಲಿಕ್ಕಂದು ಉಪವಾಸ ಇರಬೇಕು. ಭಿಕ್ಷಾ ಮಾಡ ಕಳಿಸಿ ಮತ್ತೆ ಅವ್ರಿಗೆ ಕೊಡದಂಗೆ ಹೇಳಿಬಿಡುದು, ಮತ್ತೆ ಪರೀಕ್ಷೆ ಮಾಡುವುದು. ನೋಡಿ ಎಂಥ ಸತ್ವ ಪರೀಕ್ಷೆ ಮಾಡಿ ಕೊನೆಗೆ ಆ ಪರೀಕ್ಷೆಯೊಳಗೆ ಗೆದ್ಲು ಈ ತಾಯಿ. ಸಣ್ಣ ವಯಸ್ಸಿನೊಳಗನ ಪರೀಕ್ಷೆಗೆ ಈಡಾಗಿ, ಗುರುಜಂಗಮರ ಪರೀಕ್ಷೆಗೆ ಈಡಾಗಿ ಪರೀಕ್ಷೆದೊಳಗೆ ಗೆದ್ಲು. ದೊಡ್ಡ ಬಸವಾರ್ಯರು ದೀಕ್ಷಾ ಕೊಟ್ಟರು ಒಳ್ಳೆ ಗುರುಕರ ಜಾತಳನ್ನಾಗಿ ಮಾಡಿ, ನಿನ್ನ ಲಿಂಗ ಪೂಜೆ ಮಾಡ್ಕೊಂತ ಹೋಗವ, ನಿನ್ನ ತಪಶಕ್ತಿ ಬೆಳೀತದ, ದಿನೇ ದಿನೇ ಬೆಳೀತೈತೆ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ, ನೋಡ್ರಿ ಗುರುವಾಜ್ಞೆಯನ್ನು ಉಲ್ಲಂಘಿಸದೆ ತ್ರಿಕರ್ಣ ಪೂರ್ವಕವಾಗಿ ಗುರುವಾಜ್ಞೆಯನ್ನು ಪಾಲಿಸ್ಕೊಂತ ಬಂದು ಎಷ್ಟು ದೊಡ್ಡ ಅಮ್ಮ ಅಲ್ಲಿ ಸಜ್ಜಲಗುಡಿ ಶರಣಮ್ಮ ಎಷ್ಟು ದೊಡ್ಡಾಕಿ ಆಗಿಬಿಟ್ಲು, ಮಹಾತ್ಮಳಾಗಿಬಿಟ್ಲು. ಅಮ್ಮವ್ರ ಪುರಾಣ ಬರೋ ಸಜ್ಜಲಗುಡಿ ಅಮ್ಮವ್ರ ಪುರಾಣನ ಆಗ್ಯದ.
ಹಂಗ ನೋಡಿ ತ್ರಿಕಾಲ ಜ್ಞಾನ ಪ್ರಾಪ್ತ ಆಗಿತ್ತು ಅವರಿಗೆ. ನಾವು ಒಮ್ಮೆ ಆ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಗುರುಗಳು ಬಸವಲಿಂಗ ಮಹಾಸ್ವಾಮಿಗಳು ಅವರು 85 ವರ್ಷ ನಡೀತಿದ್ದು. ನಾನು ಕರ್ಕೊಂಡು ಹೋದ್ರು ಎಲ್ಲಿ ಸಜ್ಜಲು ಹುಡುಕ ಕರ್ಕೊಂಡು ಹೋದ ಕೂಡ ಅವರನ್ನು ನೋಡಿ ನಮ್ಮಪ್ಪ ಬಂತ ಅಂತೇಳಿ ಅದ್ಯಂತ ಭಜನೆ ಮಾಡಕತ್ತಿದ್ರು. ನಾವನ್ನೆಲ್ಲ ಪ್ರತ್ಯಕ್ಷ ನೋಡಿದ್ದಿದ್ದು. ಭಜನೆ ಮಾಡಕತ್ತಿದ್ರು ತಾಯಿ. ಅವಾಗ ಯವ್ವ, ನಾನು ನಿನಗೆ ಅಪ್ಪ ಆಗಿ ಬಂದಿಲ್ಲ, ನಾನು ನಿನ್ನ ಮಗ ಆಗಿ ಬಂದೀನಿ, ನನ್ನ ಹಡೆದ ತಾಯಿ ಪಡೆದ ತಾಯಿ ನೋಡಕ್ ಬಂದೀನಿ ನಾನು, ನೀನೇ ಮಾತೃ ತಾಯಿ ನನಗೆ, ನನ್ನ ಹಡೆದ ತಾಯಿ ನೀನೇ ಅಂತ ಹೇಳಿ ತಿಳ್ಕೊಂಡು ಇವರು ಕೈ ಮುಗಿದ್ರು. ಅಂಥ ದೊಡ್ಡ ತಾಯಿ ಬಸವಲಿಂಗ ಮಹಾಸ್ವಾಮಿ ಸಾಮಾನ್ಯ ಅಲ್ಲ. ಬಸವೇಶ್ವರ ಕಾಲೇಜನ್ನು ಅವರೇ ಸ್ಥಾಪನಾ ಮಾಡಿದ್ರು. ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಬೀಳೂರು ಗುರುಬಸವ ಸ್ವಾಮಿಗಳು ಸ್ಥಾಪನಾ ಮಾಡಿದ್ರು. ಆ ಸಂಸ್ಥೆಯ ಮೂಲಕ, ಆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಂಸ್ಥೆಯ ಮೂಲಕ ಬಸವೇಶ್ವರ ಕಾಲೇಜನ್ನು ಬಸವಲಿಂಗ ಮಹಾಸ್ವಾಮಿ ಸ್ಥಾಪನಾ ಮಾಡಿದ್ರು. ಅಂಥ ದೊಡ್ಡವರು, ಅಂಥ ದೊಡ್ಡ ದೊಡ್ಡ ಮಹಾಸ್ವಾಮಿಗಳು ಶರಣಮಿದ್ದಲ್ಲಿಗೆ ಬರ್ತಿದ್ದರ್ರಿ. ಶರಣಮಂತೂ ಎಲ್ಲಿ ಯಾರ ಹತ್ರ ಯಾವ ದರ್ಶನಕ್ಕೆ ಹೋಗಿಲ್ಲ, ಯಾವ ಕ್ಷೇತ್ರ ಯಾತ್ರೆ ಮಾಡಲಿಲ್ಲ, ತೀರ್ಥಯಾತ್ರೆ ಮಾಡಲಿಲ್ಲ, ಎಲ್ಲಿಗೂ ಹೋಗಲಿಲ್ಲ. ಎಲ್ಲವೂ ತನ್ನಲ್ಲಿಗೆ ಬರುವ ನಿಟ್ಟಿನೊಳಗೆ ಅಂಥ ತಪಶಕ್ತಿಯನ್ನ ಸದ್ಗುರುಗಳದಮ್ಮ ಗಳಿಸಿಕೊಂಡಿದ್ಲು. ಅಂತ ನೋಡಿ ತ್ರಾಸಾಗಿ ತೊಂದರೆಯಾಗಿ ಅನಂತ ಸಂಕೋಲಿಗೆ ಗುರಿಯಾಗಿ, ಕಷ್ಟ ಪರಂಪರೆಗೆ ಗುರಿಯಾಗಿ, ಹ್ಯಾಂಗ ಬಂಗಾರ ಪುಟ್ಟಿಕಿಟ್ಟು ಚಿನ್ನದಂಗ ನೊಂದೆನಂತೇಳಿ ಅದು ಏನಾರ ತನ್ನ ತೇಜವನ್ನು ಬಿಡ್ತದೇನು, ಹಂಗ ತೇಜವನ್ನೇ ತೋರಿಸೋದು, ಹಂಗ ತಪಶಕ್ತಿ ಅನ್ನತಕ್ಕಂಥದ್ದು ಮೊಡುಗಟ್ಟಿ ನಿಂತು ಮಹಾತಾಯಿ ಶಾಂಭವಿ ಸ್ವರೂಪಳಾಗಿ ಸಜ್ಜಲಗುಡ್ಡದ ಅಮ್ಮ ಬೆಳಕನ್ನ ಎಲ್ಲರಿಗೂ ಬೆಳಕ ಮಾಡಲು, ತನಗೂ ಬೆಳಕು ಮಾಡಲು ಸಾಕಷ್ಟು ತ್ರಿಕಾಲ ಜ್ಞಾನದಿಂದ ಅರಿತುಕೊಂಡು ಹೇಳ್ತಿದ್ಲು. ಒಂದೆರಡು ದೃಷ್ಟಾಂತ ನಿಮಗೆ ಹೇಳಬೇಕಪ್ಪ ಅಂದ್ರೆ, ನಾವು ಶಿವಮಂದಿರದಾಗಿದ್ವಿ ಅವಾಗ. ಬಸವೇಶ್ವರ ಕಾಲೇಜು ಸಂಘದ ಅತ್ಯಂತ ಮಕುಟಪ್ರಾಯವಾಗಿರೋರು ಅವೆಲ್ಲ ಗಣ್ಯಾತಿ ಗಣ್ಯರು. ಸದ್ಗುರುಗಳು ಅಮರ ದರ್ಶನ ಪಡ್ಕೊಂಡು ಹೋದ್ರಾತು. ಮುಂದೆ ಬೆಂಗಳೂರು ಕೆಲಸ ಇತ್ತು, ಸಂಸ್ಥಾದ ಕೆಲಸ ಅದು. ಆ ಕೆಲಸ ಮಾಡ್ಕೊಳ್ಳೋ ಸಲುವಾಗಿ ಅಮರ ದರ್ಶನ ತಗೊಂಡಾರ, ಚಲೋ ಆಕತಿ ಅಂತ ಅಮರ ದರ್ಶನ ತಗೊಂಡ್ರು. ತಗೊಂಡಾದ ಮೇಲೆ ಯಪ್ಪ ಈಗ ಯಾಕೆ ಬಂದ್ರಿ, ಸ್ವಲ್ಪ ಇನ್ನಷ್ಟು ಬಿಟ್ಟು ಬರ್ಬೇಕಾಗಿತ್ತಲ್ಲ, ಈಗ ಹೊಳ್ಳಿ ಹೋಗ್ರಿ ಅಂದ್ರಂತೆ. ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟು ಹೋಗ್ರಿ, ನೀವು ಹೊಳ್ಳಿ ಹೋಗ್ರಿ, ತಿರುಗಿ ಹೋಗ್ರಿ ಅಂತ ಹೇಳಿದ್ರು. ಆದ್ರ ಅಮ್ಮ ಹಂಗೆ ಹೋಗಕ್ಕೆ ಬರಂಗಿಲ್ಲ, ಎಲ್ಲ ಕಾರ್ಯವನ್ನ ಯೋಜನಾ ಮಾಡ್ಕೊಂಡ್ ಬಂದೀವಿ, ಫಿಕ್ಸ್ ಮಾಡ್ಕೊಂಡ್ ಬಂದೀವಿ, ಇಂಥ ತಾರೀಕು ನಾವು ಇರಬೇಕು, ನಮ್ಗೆ ಸಂಘ ಸಂಸ್ಥಾ ರಿಜಿಸ್ಟರ್ ಆಗ್ಬೇಕಾದ್ರೆ, ಕೆಲಸ ಆಗ್ಬೇಕಾದ್ರೆ ಅನುದಾನ ಬರ್ಬೇಕಪ್ಪ, ನಾವು ಹೋಗಬೇಕೀಗ ಅಂತಂದ್ರೆ. ಇಲ್ಲಪ್ಪ ಅನುದಾನ ಹೆಚ್ಚಿಂದು, ನೀವು ಇರುದು ಹೆಚ್ಚಿಂದ ನೋಡ್ರಿ ಅಂದ್ರಂತ. ಇದು ನಾವು ಕೇಳಿದ್ದು, ಶಿವಮಂದಿರ ಸಾಧಕರಾಗಿದ್ದು ಕೇಳಿದ್ದು ಸುದ್ದಿದು. ಆದ್ರೂ ನೋಡ್ರಿ ಮಾತಾಡ್ಕೊಂಡು ಗುಡ್ಡು ಮಾತಾಡ್ಕೊಂಡು ಹೋಗೇ ಬಿಟ್ಟಾರೆ. ಇಲ್ತೋ ಹಂಗ ಹೇಳ್ತಿರ್ತಾರೆ, ನಡೀತಿತ್ತೋ ಹಂಗ ಅಂತೇಳಿ. ಹಾಗೆ ಹೋದ್ರ ಬೆಂಗಳೂರು ಮುಟ್ಟದೇನೆ ಸುಮಾರು ತುಮಕೂರು ಅಲ್ಲೇ ಹೆಚ್ಚು ಕಡಿಮೆ ಒಂದು 60-70 ಕಿಲೋಮೀಟರ್ದೊಳಗ ದೊಡ್ಡ ಆಕ್ಸಿಡೆಂಟ್ ಆಗಿ 8 ಹೆಣ ಹೊಳ ಬಂದ್ಬಿಟ್ಟು ನೋಡ್ರಿ, ಹೆಣನೇ ಬಂದ್ಬಿಟ್ಟು 8 ಹೆಣ, ಒಂದಲ್ಲ ಎರಡಲ್ಲ. ಅವತ್ತಿನ ಕಾಲಕ್ಕೆ ನಾವು ಪಕ್ಕ ಬಾಗಲಕೋಟೆನ ಸಮೀಪಲ್ಲ, ಅಗದಿ ಮೆರಡಿಗೇರಿಯವರು, ಚಾಬಾದಿಯವರು, ಇಂಥೆಲ್ಲ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಮುಡಿದು ಹೋಗಿಬಿಟ್ರು. ಅಮ್ಮ ಅವ್ರ ನಾಮವನ್ನ ಅವ್ರು ಹೇಳಿದಂಥ ಅಪ್ಪಣೆಯನ್ನು ಮೀರಿ ಹೋಗಿಬಿಡ್ತಾರೆ. ದೊಡ್ಡವರು ಅಪ್ಪಣೆಯನ್ನು ಸಾಮಾನ್ಯ ಅಲ್ಲದ, ಲಕ್ಷ ಕೊಡಬೇಕಾಕೈತಿ. ಲಕ್ಷ ಕೊಟ್ಟಾಗ ತಿಳ್ಕೊಂಡಾಗ ಉಳ್ಕೋಬೇಕಾಗ್ತೈತಿ. ಇಂಥವೆಲ್ಲ ಪ್ರತ್ಯಕ್ಷ ಪವಾಡಿವು. ಇಂಥ ಪವಾಡಗಳು ಸಾಕಷ್ಟು ಎರಿಗಿದಾವೆ. ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ನಿನ್ನ ಹಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ. ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೇ
ಹಳ್ಳಗಳಿದ ನಮ್ಮ ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಕಾದಿರುಳನು ಸೀಳಿ ಬರುವ ನಿಗಿರಿಗೆ ಬೂರಿ ಹರಳೋ ನೀಲಿನ ಬರ ಆಸಿನಲ್ಲಿ ಮನಮೇಯುವ ಇರುಳು ಕಾದಿರುಳನು ಸೀಳಿ ಬರುವ ನಿಗಿರಿಗೆ ಬೂರಿ ಹರಳೋ ನೀಲಿನವದ ಆಸಿನಲ್ಲಿ ಮನಮೇಯುವ ಇರುಳು ಋತು ಮೀರದೆ ಮುಗಿಲಗಳಿಗೆ ಉರುಳಿ ಸೋರಿವ ಕೆಲವು ಋತು ಮೀರದೆ ಮುಗಿಲಗಳಿಗೆ ಉರುಳಿ ಸೋರಿವ ಕೆಲವು ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಶೃಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾದಿ ಬನದ ಶರಗ ಒತ್ತು ನಿಲುವೆ ಶೃಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾದಿ ಬನದ ಶರಗ ಹೊತ್ತು ನಿಲುವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿದೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿದೆ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ನಿನ್ನ ಕಲ್ಲಗಳಿದ ನಮ್ಮ ನಿನ್ನ ಕಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಎಲ್ಲ ನಿನ್ನ ಲೀಲೆ ತಾಯೆ ಎಲ್ಲ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶಿವ ಸಾಂಬಜೈ ನಮ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ ಆದಿಶಕ್ತಿ ಮಾತಾ ಕಿ ಅಕ್ಕಮಹಾದೇವಿ ಮಾತಾ ಕಿ ಜೈ ಸಾಂಬಜೈ ನಮ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ 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 ಕೊನೆಯ ಗುರಿಯನ್ನ ಮುಟ್ಟುವುದು ಒಂದದ. ಯಾವುದಪ್ಪ ಅಂತಂದ್ರೆ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ,
ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ ಬೇರಿಲ್ಲ ಕಾಣಿರೋ ಅಂಥೇಳಿ ಒಬ್ಬ ಆದಯ್ಯ ಶರಣ ಹೇಳ್ತಾನೆ ಈ ಮಾತನ್ನ, ಈ ವಚನವನ್ನ ಆದಯ್ಯ ಶರಣ ಹೇಳ್ತಾನೆ. ಇಷ್ಟಾದ್ರೂ ಮುಗಿತಲ್ರಿ, ಇಷ್ಟೆಲ್ಲವನ್ನ ಅಕ್ಕ ಮಹಾದೇವಿ ತಾಯಿ ಗಳಿಸ್ಕೊಂಡಿದ್ಲು. ತನುವಿನ ವ್ಯಾಮೋಹ ಬಿಡುವುದು ಬಹಳ ಕಷ್ಟದ. ಅದು ಯಾವಾಗ ಬರ್ತೈತಪ್ಪ ವ್ಯಾಮೋಹ ನಿರ್ಮೋಹ ಯಾವಾಗ ಆಕೈತಪ್ಪ ಅಂತಂದ್ರ ವೈರಾಗ್ಯ ಬಂದಾಗ. ವೈರಾಗ್ಯ ಬರ್ಬೇಕಲ್ರಿ, ಬಹಳ ಕಷ್ಟದ ವೈರಾಗ್ಯ ಬರುವುದು. ವೈರಾಗ್ಯದೊಳಗೆ 2 ಪ್ರಕಾರ ಅದಾವ. ಒಂದು ಅಭಾವ ವೈರಾಗ್ಯ, ಇನ್ನೊಂದು ಸ್ವಭಾವ ವೈರಾಗ್ಯ. 2 ಅದ ನೋಡ್ರಿ. ಅಭಾವ ವೈರಾಗ್ಯ ಯಾವ್ದಪ್ಪ ಅಂತಂದ್ರ ಅದು ಇಲ್ಲದಕ್ಕಾಗಿ. ಹಾಲು ಬೆಲ್ಲವನಲ್ಲೇ ನೆಲ್ಲು ಹೋಗರವಲ್ಲೇ, ಯಾಕಲ್ಲೇ ಇಲ್ಲದಕ್ಕೊಲ್ಲೆ ಅಂತ. ಇದ್ರ ಬಿಡವನಲ್ಲ, ಇಲ್ಲದಕ್ಕೊಲ್ಲೆ. ಅದಕ್ಕೆ ಶರಣರು ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಅದಾರಿಂಗಳ ಒಡವದಯ್ಯ, ನಿಧಾನ ತಪ್ಪಿ ಬಂದರೆ ಒಲ್ಲೆನೆಂಬುವರಿಲ್ಲ ನೋಡಯ್ಯ. ಅಷ್ಟು ಸರಳ ಇಲ್ಲ ವೈರಾಗ್ಯ ಬರಬೇಕಪ್ಪ ಅಂತಂದ್ರೆ. ವಿರಾಗ ಭಾವ ಬರುವುದು ಬಹಳ ಪುಣ್ಯ ಇದ್ದಾಗ ಬರ್ತದೆ, ಹಂಗ ಬರಕ್ ಸಾಧ್ಯ ಇಲ್ಲ. ಆ ತಾಯಿಗೆ ಸದ್ದ ಅದೇ ಸನ್ನಿಹಿತ ಆಗೈತಿ, ಈಗ ಸದ್ದ ಅದೇ ಬರುವುದೀಗ ವೈರಾಗ್ಯ ಭಾವ. ನೋಡಿ ಅಪ್ಪೋ ನಿನ್ನೆ ಎಂಥ ಚಂದ ಹೇಳಿದ್ರು ವೈರಾಗ್ಯದ ಬಗ್ಗೆ. ಎಲ್ಲೆಲ್ಲಿ ಒಂದೊಂದು ತಾವ್ಲು ಹೋದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ವೈರಾಗ್ಯ ಬರ್ತೈತೆ ಅನ್ನೋದು ಸುಳ್ಳು ಅಲ್ಲದು, ಬರ್ತದೆ. ಶವವೆತ್ತಿ ನಡೆಯುವಾಗ ಸ್ಮಶಾನ ವೈರಾಗ್ಯಬಹುದು, ಶಿಶುಗರ್ಭ ಬಳಿದಲ್ಲಿ ಪ್ರಸೂತ ವೈರಾಗ್ಯಬಹುದು, ನಟ್ಟನೆ ಶಿವಸೇನರ ಚಾರಿತ್ರವೇ ಕೇಳುವಾಗ ಮರ್ಕಟ ವೈರಾಗ್ಯಬಹುದು. ಏನನ್ನೋದಿಯೂ ಫಲವಿಲ್ಲ, ಏನು ಕೇಳಿಯೂ ಫಲವಿಲ್ಲ. ಶುನಕ ಬೂದಿಯೋಳು ಮಲಗಿದ್ದು ತನ್ನ ಆದಿ ಅನಾದಿಯ ನೆನೆದು ಜನ್ಮ ಜಾಡ್ಯವ ಹರಿದು ಸ್ವಪ್ನವೆಂದು ತಿಳಿದು ಕಿವಿಯ ಕೊಡಹುತ್ತ ಹಡಿಕೆಗೆ ಹರಿವಂತೆ ಇಂತಪ್ಪ ಯುಕ್ತಿಯನ್ನ ಅನುರಕ್ತಿ ಇಂತಾಯ್ತು ನೋಡ. ಬಸವಪ್ರಿಯ ಕೂಡಲ ಸಂಗಮ ದೇವ ಅಂಥೇಳಿ ನೀಲಮ್ಮ ತಾಯಿಯವರು ಈ ವಚನವನ್ನು ಹೇಳ್ಯಾರ ನೋಡ್ರಿ. ನೀಲಮ್ಮ ತಾಯಿಯವರು ಎಷ್ಟು ಅನುಭವ ಇರಬೇಕು ಅವರು. ಬಸವಣ್ಣನವರ ಧರ್ಮಪತ್ನಿ ನೀಲಲೋಚನಿ ಈ ವಚನವನ್ನು ಹೇಳ್ಯಾರ ಅವರು. ಶಿಶುಗರ್ಭ ಅಳಿದಲ್ಲಿ ಪ್ರಸೂತ ವೈರಾಗ್ಯ, ಸ್ಮಶಾನ ಯಾತ್ರೆ ಮಾಡೋ ಕಾಲಕ್ಕೆ ಹೆಣ ಹೊತ್ಕೊಂಡು ಹೋಗೋ ಕಾಲಕ್ಕೆ ಅಳೋದು ಕರೆಯೋದು ವಾಡಿ ಹಾಯೋದು ಗಿಡಕ್ಕೆ ಹಾಯೋದು ನೋಡಿದ್ರ ಏನೈತಪ್ಪ ಜೀವನದೊಳಗ ಅನ್ನುವಂಥ ವಿರಾಗ ಭಾವ ಆಗ ಮೂಡ್ತದದು. ಶವಬೆತ್ತಿ ನಡೆಯುವಾಗ ಸ್ಮಶಾನ ವೈರಾಗ್ಯ, ಶಿಶುಗರ್ಭ ಅಳಿದಲ್ಲಿ ಪ್ರಸೂತ ವೈರಾಗ್ಯ. ನೋಡಪ್ಪ ನಿನ್ನ ಹೇಳ್ಯಾರ, ಎಲ್ಲ ಭಾಳ ಚಂದ ಹೇಳ್ಯಾರ. ಹಿಂಗೆಲ್ಲ ಭಾವನಾ ಬರ್ತಿರ್ತದ. ಆದ್ರೆ ಇದು ಅಭಾವ ವೈರಾಗ್ಯತ್ತಪ್ಪ ಅಂತಂದ್ರೆ ಏನು ಕೇಳಿ ಏನು ಓದಿ ಏನು ಮಾಡೋದಂತ ಕೊನೆಗದ. ಏನನ್ನು ಓದಿಯೂ ಫಲವಿಲ್ಲ, ಏನು ಕೇಳಿಯೂ ಫಲವಿಲ್ಲ. ಕೇಳ್ತಾ ಒಮ್ಮೆ ಮರ್ಕಟ ವೈರಾಗ್ಯ ಬರ್ತೈತಂದ, ಮಂಗ್ಯಾನ ವೈರಾಗ್ಯ ಅಂದ್ರೆ ಅನುಕರಣ ಶಕ್ತಿ ಜಾಗೃತ ಆಗಿದ್ದು ಅದು ಕಾಯಂ ಉಳಿತಪ್ಪ ಅಂತಂದ್ರ ಅದು ವೈರಾಗ್ಯ ಬರ್ತದ. ಕಾಯಂ ಉಳಿಬೇಕು ಕೇಳಿದ್ದು. ಓಹೋ ಇಂಥ ಶಾಂಡ್ ಹಿಂಗಾತಾರ, ನಾವು ಆಗ್ಬೇಕಂತೇನು ಪ್ರತಿಜ್ಞೆ ಮಾಡ್ತಾರಲ್ಲ ಅದನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು, ಅದನ್ನೇ ಅನುಸರಿಸಿದ್ರೆ ಮಾತ್ರ ಹಂಗಾಗಲಿಕ್ಕೆ ಸಾಧ್ಯದ. ಅದಕ್ಕಿಲ್ಲಿ ನೀಲಲೋಚನ ತಾಯಿ ಹೇಳೋದೇನಪ್ಪಾ ಅಂತಂದ್ರೆ ನಾಯಿ ಉದಾಹರಣೆ ಕೊಟ್ಟಾರ. ನಾಯಿ ಮಲ್ಕೊಂಡಿರ್ತದಂದ, ನಿದ್ದೆ ಮಾಡ್ಕೊಂತ ಮಲ್ಕೊಂಡಿರ್ತದ. ಅವಾಗ ಅದಕ್ಕೆ ಹಿಂದಿನ ಜನ್ಮದೆಲ್ಲ ಸ್ಮರಣೆ ಆಗ್ತದಂತ. ಸ್ಮರಣೆ ಆಗಿ 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 ಒಮ್ಮೆಲೆ ಎಚ್ಚರ ಆಗಿಬಿಡ್ತೈತಂತ. ಯಾವಾಗ ಎಚ್ಚರ ಆಯ್ತು ಎಲ್ಲ ಮರ್ತೋಯ್ತು. ಎದ್ದು ನಿಂತ ಕೂಡಲೇ ಪಟ 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 ಕಿವಿ ಜಾಡಿಸ್ತವ. ನೋಡಿರ್ಬೇಕಾರೆ ನಾಯಿ ಮಲ್ಕೊಂಡು ಎದ್ದು ಕೂಡಲೇ ಕಿವಿ ಪಟ 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 ಕಿವಿ ಜಾಡಿಸಿ ಹಡಕೆಗೆ ಹರಿವಂತೆ ಅಮೇಧ್ಯ ಭಕ್ಷಣೆಗೆ ಹೋಗಿಬಿಡ್ತದ ನಾಯಿ. ಹಂಗ ಅಭಾವ ವೈರಾಗ್ಯದವ್ರು ಹಣೆ ಬಾರ ಏನೈತಪ್ಪ ಅಂತಂದ್ರೆ ಹಿಂಗೈತಿ ಅಂತ ಉದಾಹರಣೆ ಕೊಟ್ಟಿರ್ತಾರ. ಅದಕ್ಕಾಗಿ ಇಂಥ ವೈರಾಗ್ಯ ಇದು ನಿರುಪಯೋಗ, ಇದೇನೂ ಉಪಯೋಗ ಇಲ್ಲದು ಈ ವೈರಾಗ್ಯ. ಆದ ಸ್ವಭಾವದಿಂದ ವೈರಾಗ್ಯ ಬರ್ಬೇಕಂತ ಹೇಳ್ತಾರೆ. ಸ್ವಭಾವದಿಂದ ವೈರಾಗ್ಯ, ಆ ಸ್ವಭಾವದಿಂದ ವೈರಾಗ್ಯ ಬಂತಪ್ಪ ಅಂತಂದ್ರೆ ಒಂದು ನರಿ ದ್ರಾಕ್ಷಿ ತೋಟ ಹೊಕ್ಕಿತ್ರಿ. ಒಳ್ಳೆ ಫಲಭರಿತವಾಗಿ ಪರಿಪಕ್ವವಾಗಿದ್ದ ಹಣ್ಣೆಲ್ಲ. ಆ ಹಣ್ಣು ಪಕ್ವವಾಗಿದ್ದ ನರಿಗೂ ಗೊತ್ತಾಗ್ತದೆ. ಏನಾರ ಮಾಡಿ ಇವನು ಬಡವಾದಂತೇಳಿ ಜಿಗದಾಡ್ ತಿನ್ಬೇಕಂತ ಬೇಕಾದಷ್ಟು ಪ್ರಯತ್ನ ಮಾಡ್ತು. ಹಣ್ಣು ನೆಲಕಲೇ ಇಲ್ರಿ. ಹಣ್ಣು ನೆಲಕಲೇ ಇಲ್ಲ. ಏನು ಮಾಡುದಪ್ಪ, ಹಣ್ಣು ನೆಲಕಲಿಲ್ಲ ಅರ್ಥ. ಇವು ತಟ್ಟು ಹುಳಿ ಅದಾವ, ತಟ್ಟು ಹುಳಿ ಲೊಟ್ಟೆ ಅದಾವ, ಇದ್ರಾಗ ಏನೂ ಇಲ್ಲ ಅಂತ ಅಂದ್ಕೊಂಡು ತಿರಸ್ಕಾರ ಮಾಡಿ
ಮುಂದೆ ಹೋಯ್ತಂತೆ. ಮುಂದೆ ಹೋಗೋದ್ರೊಳಗೆ ಇನ್ನೊಬ್ಬ ಬಂದು ಇದ್ರಿಗೆ ನರಿಯಣ್ಣ, ಯಾಕಪ್ಪ ದ್ರಾಕ್ಷಿ ಭೋಜನ ಚಲೋ ಆಗಿರ್ಬೇಕಲ್ಲ, ಕೆಟ್ಟ ಹುಳಿ ಅದಾವ, ನೀನು ಅಲ್ಲಿ ವಾದಗಿದ್ದಿ ಭಯಂಕರ ಹುಳಿಲು ಅಟ್ಟೆ, ಅದ್ರೊಳಗೆ ಏನೇನು ಇಲ್ಲ, ಹೋಗಬೇಡ ಅಂತ ಅದಕ್ಕೆ ಹೇಳ್ತಂತೆ. ಇದು ಸಿಗದೇ ಇದ್ದಾಗ ಅಭಾವದ ಪರಿಸ್ಥಿತಿ ಉಂಟಾಗುವುದು ಅದು ಅಭಾವ ವೈರಾಗ್ಯ ಅಂತ ಹೇಳ್ತಾರ. ಇಂಥ ವೈರಾಗ್ಯ ಉಪಯೋಗ ಆಗ್ತಕ್ಕಂಥದ್ದಲ್ಲ, ಜೀವನಕ್ಕೆ ಮೆರುಗು ತಂದು ಕೊಡುವುದಲ್ಲ. ಅದಕ್ಕಾಗಿ ಇಲ್ಲಿ ಅಕ್ಕ ಮಹಾದೇವಿ ತಾಯಿಗೆ ಕೆಲವು ಜನ ವೈರಾಗ್ಯಗಳಿದ್ರು ವಿರಾಗಿಗಳಿದ್ದು ಇಲ್ದಂಗಿರ್ತಾರ. ಅವರು ಮನಸ್ಸು ಯಾವಾಗ ಅದು ನಿರಹಂಕಾರ ಆಗಿ ವೈರಾಗ್ಯ ತಾತಪ್ಪ ಅಂತಂದ್ರ ಅದು ಎಲ್ಲರೂ ಕೂಡ ಇರುವಂತಾನೆ ಇರ್ತಾರ, ಎಲ್ಲರೂ ಕೂಡ ಉಣುವಂತಾನೆ ಉಣ್ತಾರ. ಅದು ವಿರಾಗ ಭಾವ ಬೆಳ್ಕೋಂತ ಇರ್ತೈತೆ, ಅವ್ರ ಹತ್ರ ಬೆಳ್ಕೊಂತಿರ್ರಿ. ಬರೇ ಎಲ್ಲ ಬಟ್ಟಿ ಬಿಟ್ಟು ಗಡ್ಡ ಬಿಟ್ಕೊಂಡು ಗುಡ್ಡ ಸೇರ್ಬೇಕು, ಮೈ ಮೇಲೆ ಬಟ್ಟೆ ತೆಗಿಬೇಕು, ಅವಾಗ ವೈರಾಗ್ಯ ಅಂತ ಏನಲ್ಲ. ಮನದಲ್ಲಿ ನೆನೆಯುವಾಗ ಮನೆ ಏನು ಮಠವೇನು, ಮನದಲ್ಲಿ ನೆನೆಯದವನು ಪರ್ವತದ ಕೊನೆಯಲ್ಲಿದ್ದಡಿಯವನು ಸರ್ವಜ್ಞ ಅಂತ. ತಾನು ಮಂದಿಯೊಳಗ ಗೊಂದಲದೊಳಗಿದ್ರೂ ಕೂಡ ವೈರಾಗ್ಯತನದಿಂದ ಇದ್ದೇ ಇರ್ತಾರ. ಅದು ವಿರಾಗ ಭಾವನೆ ಇರ್ತೈತೆ ಅವ್ರ ಹತ್ರ. ಅವ್ರು ಹೆಂಗಿರ್ತಾರಪ್ಪ ಚನ್ನವೀರ ಮಹಾಸ್ವಾಮಿಗಳು ಅಪ್ಪಗಳು ಹೆಂಗಿರ್ತಾರೆ, ಎಲ್ಲರಿಗೂ ಉಣಿಸಿ ಹಬ್ಬನವರು, ಉಣಿಸಿ ತೃಪ್ತಿ ಪಡೋರು, ಕಿಂಗ್ ಮೇಕರ್ ಅಂತ ಹೇಳ್ತಾರಲ್ಲ, ಕಿಂಗ್ ಆಗಕ್ಕೆ ಹೋಗೋರಲ್ಲ, ಕಿಂಗ್ ಮೇಕರ್ ಆಗೋರು, ಕಿಂಗ್ ಮೇಕರ್ ಆಗ್ತಕ್ಕಂಥವ್ರು. ಅವರು ವಿರಾಗ ವಿಭುಗಳು. ಒಂದು ತುಪ್ಪದೊಳಗಿನ ಚಮಚ ಇದ್ದಂಗಂತ, ಹುಗ್ಗಿ ಒಳಗಿನ ಹುಟ್ಟಿದ್ದಂಗಂತ. ಹುಗ್ಗಿ ಉಣ್ತದೇನು, ಹುಗ್ಗಿಯನ್ನು ಉಣ್ತದೇನು ಹುಟ್ಟು? ಚಮಚ ತುಪ್ಪದೊಳಗೆ ಆಡ್ತೈತಿ, ತುಪ್ಪ ತುಂಬ ಮುಳುಗಿ ಇರ್ತೈತಿ ಚಮಚ, ಒಂದ್ ಹನಿ ಉಣ್ಣಂಗಿಲ್ಲ ಅದು. ಹಂಗ ಅಪ್ಪಗಳು ಹೆಂಗಿರ್ತಾರಪ್ಪ ಅಂತಂದ್ರ ಹುಗ್ಗಿ ಒಳಗಿನ ಹುಟ್ಟಿದ್ದಂಗಿರ್ತಾರ, ತುಪ್ಪದೊಳಗಿನ ಚಮಚ ಇದ್ದಂಗಿರ್ತಾರ. ನೀಡಾಕ ಸದಾ ಸನ್ನದ್ಧರಾಗಿ ತಯಾರಾಗಿ ಉಣಿಸಿ, ನಿಮ್ಮೆಲ್ಲರನ್ನು ಉಣಿಸಿ ನೀವು ತೃಪ್ತ ಆದ್ಮೇಲೆ ಏನು ಆನಂದ ತೂಟ್ರಂದಾಗ ಅವ ಅಂತಾರ. ಇದು ಗುರುಗಳ ಲಕ್ಷಣ. ಗುರುಗಳಾಗಿರ್ತಕ್ಕಂಥವ್ರು ಹಿಂಗೆ ಇರ್ತಾರಂತ ತಿಳ್ಕೊಬೇಕು. ಇಲ್ಲಿಕಂದ್ರೆ ಬೆಳೀತೈತೆ ಏನ್ರಿದು. ಈ ರೀತಿಯಲ್ಲಿ ಬೆದಿಗೆ ಚಂದ್ರ ಬೆಳೆದಂಗ ಇಡೀ ಈ ಭಾಗದೊಳಗನ ಒಳ್ಳೆ ಕಿಂಗ್ ಮಠ ಹೆಂಗೈತಪ್ಪ ಈ ಭಾಗದೊಳಗಂದ್ರ ಕಿಂಗ್ ಇದ್ದಂಗೈತಿ, ರಾಜ ಇದ್ದಂಗೈತಿ, ರಾಜ. ಉಳಿದೆಲ್ಲ ಮಠಗಳ ವಿಚಾರ ಬೇರೆ, ಇದು ಹೆಸರಾಂತ ಮಠ. ಹೋಗಿ ನೋಡಿ ಅಲ್ಲಿ RD ಪಾಟೀಲ್ ಕಾಲೇಜು ಸುತ್ತೂರಿನ ಮಠದ ನೆನಪಾಗ್ತದೆ. ಅದು ಬೆಳೆದದ್ದು ನೋಡಿದ ಸುತ್ತೂರು ಮಠ ಹಿಂಗೆ ಬೆಳೆದಿರ್ಬೇಕಲ್ಲ ಅಂತ ಸುತ್ತೂರಿನ ಮಠ ನೆನಪಾಗ್ತದೆ. ಅಷ್ಟು ರೀತಿಯೊಳಗೆ ಬೆಳೆದಿರ್ತಕ್ಕಂಥ ಮಠ. ಅದು ನಿಮಗೂ ಗೊತ್ತಾಗೋದಲ್ಲ, ಇಲ್ಲಿದ್ದವ್ರಿಗೆ ಗೊತ್ತಾಗೋದಲ್ಲ. ಅದು ಹೊರಗಿಂದ ದೂರಿಂದ ಇವ್ರಿಗೆ ಗೊತ್ತಾಗತ್ತ, ಇಲ್ಲಿದ್ದು ಅಲ್ಲೇ ಎಲ್ಲರಿಗೂ ಗೊತ್ತಾಗ್ತೈತಿ ದೂರ ಇದ್ದವ್ರಿಗೆ. ಅದಕ್ಕಾಗಿ ಮಠದ ಪ್ರಭಾವ ಬೆಳಕನ್ನು ಹಿಂಗಿರ್ತದೆ. ಇಂಥ ಬೆಳಕನ್ನು ಕಾಣಬೇಕಪ್ಪ ಅಂತಂದ್ರ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ. ಪ್ರಾಣ ಅಂತಂದ್ರೆ ನೋಡ್ರಿ, ಎಲ್ಲಕ್ಕಿಂತಲೂ ಪ್ರೀತಿಯ ವಸ್ತು. ಒಂದು ಪ್ರಶ್ನೆ ಬಂತಂತ್ರಿ ಅಕ್ಬರ್ ಬಾದಶಾಹನ ಆಸ್ಥಾನದೊಳಗ, ಈ ಎಲ್ಲಕ್ಕಿಂತ ಪ್ರೀತಿಯ ವಸ್ತು ಯಾವುದು ಅಂತ ಬಾದಶಾಹ ಕೇಳದಂತ. ಎಲ್ಲಾ ಪ್ರಜೆಗಳು ಕೂತಿದ್ರು, ಓಲಗದೊಳಗೆ ಕೇಳ್ದ. ಒಬ್ಬೊಬ್ರು ಒಂದೊಂದು ತೆರನಾಗಿ ಹೇಳಿದ್ರು. ಈ ಎಲ್ಲಕ್ಕಿಂತ ಪ್ರೀತಿಯ ವಸ್ತು ಮಗು ನೋಡಿ, ಸಣ್ಣ ಮಗು ಬಹಳ ಮೋಹಕವಾಗಿರ್ತದ, ಮುದ್ದಾಗಿರ್ತದ, ಅದು ಬಹಳ ಪ್ರೀತಿ ವಸ್ತು. ಇನ್ನೊಬ್ಬ ಹೇಳ್ದ, ಬಂಗಾರ ಬಹಳ ಪ್ರೀತಿ ವಸ್ತು ಅಂತ ಒಬ್ಬ ಹೇಳ್ದ. ಮತ್ತೊಬ್ಬ ಹೇಳ್ದ, ಹೆಂಡತಿ ಬಹಳ ಪ್ರೀತಿ ವಸ್ತು, ಚಂದನ್ ಹೆಂಡತಿ ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಹೇಳ್ದ, ದುಡ್ಡು ರೀ, ದುಡ್ಡು ಬಹಳ ಪ್ರೀತಿ ವಸ್ತು, ಎಲ್ಲನೂ ಸಾಗ ಮಾಡೋದು ದುಡ್ಡು. ಆ ದುಡ್ಡು ಬಿಟ್ರಿ ಇನ್ನೇನೈತ್ರಿಪ್ಪ? ಸರ್ವ ಧನಂ ಇದಂ ಜಗತ್ ಮೂಲಂ ಅಂತ. ದುಡ್ಡೇ ಮೂಲ ಆಗಿರ್ತದೆ, ಎಲ್ಲದಕ್ಕೂ ನಡೀಲಿಕ್ಕೆ ಚಾಲನೆ ಒಳ್ಳೋದು ದುಡ್ಡ. ಆ ದುಡ್ಡು ಎಲ್ಲರಿಗೂ ಪ್ರೇಮ, ದುಡ್ಡು. ಅವಾಗ ಏನಪ್ಪ ನಿನ್ನ ವಿಚಾರ ಏನಪ್ಪಾ ಅಂತ ಹೇಳಿ ಬಾದಶಾಹ ಬೀರ್ಬಲನ್ನು ಕೇಳ್ದ. ಇವೆಲ್ಲ ಸುಳ್ಳ್ರಿ ಪ್ರಭು, ಇವೆಲ್ಲ ಸುಳ್ಳು. ಮತ್ತೇನು? ಎಲ್ಲಕ್ಕಿಂತ ಪ್ರೀತಿಯಾಗಿರ್ತಕ್ಕಂಥ ವಸ್ತು ಅಂತಂದ್ರೆ ಅವರವರ ಪ್ರಾಣ. ಅವರವರ ಪ್ರಾಣವೇ ಅವರ ಪ್ರೀತಿಯ ವಸ್ತು ಅಂತ ಹೇಳದ್ನಂತ. ಹ್ಯಾಂಗಪ್ಪ, ಹ್ಯಾಂಗ ಹೇಳ್ತಿದ್ದೀನಿ ನೀನು? ಅವಾಗ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ ನನಗಂತೇಳಿ ಒಂದು ಟ್ಯಾಂಕ್ ತರಿಸಿದ. ಟ್ಯಾಂಕಿನೊಳಗ ಒಂದು ಮಂಗ್ಯಾನ ಮರಿಯನ್ನ ಬಿಟ್ರು. ಅದ್ರಾಗ ಇಟ್ಟು ನಿಮ್ಮೆಲ್ಲಗ ನೀರು ಬಿಡಕ್ ಹತ್ತಿದ್ರು. ಆ ಟ್ಯಾಂಕ್ ತುಂಬೋ ತನಕ ನೀರು ಬಿಡಕ್ ಹತ್ತಿದ್ರು. ನೀರು ಯಾವಾಗ ಬರಕ್ ಹತ್ತು, ಮಂಗ್ಯ ತನ್ನ ಮರಿ ತಗೊಂಡು ಎದೆಗೆ ಅವಚ್ಚಿಗೊಂತು. ಇದು ನನ್ನ ಕರುಳೇನು ಕುಡಿ,
ಇದಕ್ಕೇನೋ ನೀರು ಹತ್ತಬಾರ್ದಂತೇಳಿ ಅದಕ್ಕೆ ಮೆಲ್ಲಗ ನೀರು ಹತ್ತದಂಗ ಎದಿಗೆ ಅವಚ್ಕೊಂತು ಮರಿನ. ಇನ್ನೂ ಹಂಗೆ ನೀರು ಹೆಚ್ಚ ಬಂದಂಗೆಲ್ಲ ಹೆಗಲಿ ಮೇಲೆ ತಗೊಂತು, ನನ್ನ ಮರಿನ ಹೆಗಲಿ ಮೇಲೆ ತಗೊಂತು. ಮತ್ತೊಟ್ಟು ಹೆಚ್ಚಿಗೆ ಬಂದಂಗೆ ತಲೆ ಮೇಲೆ ಇಟ್ಕೊಂತು. ಇನ್ನೂ ಹೆಚ್ಚಿಗೆ ಬಂದು ತಾನು ಉಸಿರಾಡ್ದಂಗೆ ಯಾವಾಗ ಆಯ್ತು ಆ ಮರಿನ ತಗೊಂಡು ಕೆಳಗೆ ತುಳಿದು ತಾ ಮ್ಯಾಲ ನಿಲ್ಲಕ್ಕೆ ಶುರು ಮಾಡ್ತಂತ. ಕಾವಂದವ್ರು ವಿಚಾರ ಮಾಡ್ಬೇಕು, ನೋಡ್ರಿ ಇದು ಹೆಂಗೈತಿ, ಯಾವ್ದು ಹೆಚ್ಚು ಪ್ರಾಣ, ಯಾವ್ದು ಪ್ರೀತಿಯ ವಸ್ತು ಯಾವ್ದಂದಾಗ ಮರಿಯನ್ನೇ ತುಳಿದು ಯಾವಾಗ ನಿಲ್ತೈತಪ್ಪ ಅಂತಂದ್ರೆ ಪ್ರಾಣನೇ ಹೆಚ್ಚಿನ ಪ್ರೀತಿದು. ಈ ಕೈಯೊಳಗನ ನೋಡ್ರಿ, ಮೈಯೊಳಗನ ನೋಡ್ರಿ ಹೆಂಗೈತಿ. ಮತ್ತೇನಾರು ಒಂದು ಕಲ್ಲು ಬರ್ತಿತ್ತಪ್ಪ ಅಂತಂದ್ರೆ ಹಿಂಗೆ ಕೈ ಮಾಡ್ತಾನೆ, ಮೈಕಿನ ಕೈ ಬಡದ ಕೈಗೆ ಬಡಿಲಿ ಅಂತ. ಕಲ್ಲು ಏನಾರ ಬಂದು ಕೈಗೆ ಬಡಿಲಿ, ಮೈ ಕೊಡ್ತಾನ ಅಥವಾ ಮುಖ ಕೊಡ್ತಾನ ನಾವು, ಕಲ್ಲು ಬಂದು ಬಡಿಲಿ ಮುಖಕ್ಕಂತೇಳಿ ಇಲ್ಲ. ಏನಾರು ತಪ್ಪಿಸ್ಬೇಕು, ಮೈಗೆ ಬಡಿದು ಮುಖಕ್ಕೆ ಬಡಿದು ತಪ್ಪಿಸ್ಬೇಕಂತೇಳಿ ಕೈನೇ ಮುಂದೆ ಮಾಡ್ತಾನೆ. ಯಾಕ ಕೈಗಿಂತಲೂ ಮೈ ಪ್ರೀತಿ ಅದ, ಮೈಗಿಂತಲೂ ಕಣ್ಣು ಪ್ರೀತಿ ಅದ, ಮುಖ ಪ್ರೀತಿ ಅದ. ಇದೆಲ್ಲಕ್ಕಿಂತಲೂ ಪ್ರೀತಿ ಪ್ರಾಣ, ಇದೆಲ್ಲಕ್ಕಿಂತಲೂ ಪ್ರೀತಿ ಪ್ರಾಣ. ನೀವು ಅನ್ಬೋದು ಪ್ರಾಣನೇ ಪ್ರೀತಿ ಇದ್ದ ಹಗ್ಗ ತಗೊಂಡು ಗಿಡಕ್ಕೆ ಹಾಕಿ ಹೋಗ್ತಾರ್ರಿ, ವಿಷಯ ಹತ್ಕೊಂತಾರ, ಬೆಂಕಿ ಹಾಕಿ ಹತ್ಕೊಂಡು ಸಾಯ್ತಾರ. ಪ್ರಾಣನೇ ಪ್ರೀತಿ ವಸ್ತು ಆಗಿದ್ರೆ ಅದನ್ನೇ ಯಾಕೆ ಮಾಡ್ತಾರ? ವಿಚಾರ ನೋಡ್ರಿ, ಈ ಪ್ರಾಣಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಪ್ರೀತಿ ಈಗ ಸಾಲ ಮಾಡಿರ್ತಾನ, ದಿವಾಳ ಆಗಿರ್ತೈತಿ, ಬಂದಿನ್ನ ಕೀಲಿ ಹಾಕ್ತಾರ, ಮಾನ ಹೋಗ್ತೈತೆ ಮರ್ಯಾದೆ ಹೋಗ್ತೈತೆ ಅಂತ ಹೇಳಿ ಪ್ರಾಣವನ್ನೇ ಬಿಡಕ್ ಹೋಗಿಬಿಡ್ತಾನ. ಪ್ರಾಣಮೇಮಾಂ ಪರಿತ್ಯಜ್ಯ ಮಾನಮೇವಾಭಿರಕ್ಷಿತುಂ. ಪ್ರಾಣಕ್ಕಿಂತಲೂ ಮಾನವೇ ಹೆಚ್ಚಿನಂತ. ಪ್ರಾಣಮೇಮಾಂ ಪರಿತ್ಯಜ್ಯ ಮಾನಮೇವಾಭಿರಕ್ಷಿತುಂ. ಪ್ರಾಣಕ್ಕಿಂತ ಹೆಚ್ಚಿಂದ ಯಾವ್ದಪ್ಪ ಅಂತಂದ್ರೆ ಮಾನ. ಆ ಮಾನ ಕಳ್ಕೊಂಡು ಮಾನಗೇಡಿಯಾಗಿ ಬಾಳೋದ್ರಾಗ ಏನ್ ಅರ್ಥದ? ಅದಕ್ಕಾಗಿ ಎಷ್ಟೋ ಜನ ಪ್ರಾಣಕ್ಕಿಂತಲೂ ಮಾನವೇ ಶ್ರೇಷ್ಠ ಅಂತ ಹೇಳಿ ತಿಳ್ಕೊಂಡು ಮಾನ ಕೈಕೊಳ್ಳೋ ನಿಟ್ಟಿನೊಳಗನ ಜೀವನ ಮಾಡ್ತಕ್ಕಂಥವ್ರೆ ಬಹಳಷ್ಟು ಜನ. ಅದಕ್ಕಾಗಿ ಇಲ್ಲಿ ಆ ಮಹಾತಾಯಿ ಯಾವತ್ತೂ ರೀತಿಯಿಂದ ವಿಚಾರ ಮಾಡ್ಲಿಕ್ಕಾಗಿ ತನು ಮನ ಪ್ರತಿಯೊಂದರಲ್ಲಿನೂ ವಿರಾಗ ಭಾವ ತುಂಬಿಬಿಟ್ಟದ, ವೈರಾಗ್ಯ ಬಂದುಬಿಟ್ಟದ. ತಂದೆ ತಾಯಿ ಏನೋ ವಿಚಾರ ಮಾಡ್ಲಿಕ್ಕತ್ಯಾರ, ವರ ಮನೆತನ ನೋಡಕತ್ಯಾರ. ಇದ್ಯಾವುದು ಆ ತಾಯಿ ಹಿಡಿಸವಲ್ದು. ಆದಷ್ಟು ಏಕಾಂತದೊಳಗ ಉಳಿದು ಏಕಾಂತದ ಉಳ್ಕೊಂಡ್ಬಿಡುದು. ಯಾವ ಲೋಕದ ಜಂಜಡವೇ ಬೇಡಪ್ಪ, ಚೆನ್ನ ಮಲ್ಲಿಕಾರ್ಜುನ ನೀನೇ ನೀನು ನಾನೇ ನಾನು, ನಿನ್ನ ಹೊರತಾಗಿ ಈ ಲೋಕನೇ ನನಗೆ ಬೇಡ ಅನ್ನತಕ್ಕಂಥ ಏಕಾಂತ ವಾಸಿ ಆಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ಲಿಕ್ಕತ್ತೇಳೆ ಮಹಾತಾಯಿ ಅಕ್ಕ ಮಹಾದೇವಿ. ಅದ್ರ ಬಗ್ಗೆ ನಮ್ಮ ಗವಾಯಿಗಳು ಒಂದು ಪದ್ಯ ಹಾಡ್ತಾರೆ. ಅದನ್ನ ಹೇಳಿದರೆ ಮೂಕನಾಗಬೇಕೋ ಜಗದೊಳು ಜೋಕ್ಯಾಗಿರಬೇಕೋ. ಮೂಕನಾಗಬೇಕೋ ಜಗದೊಳು ಜೋಕ್ಯಾಗಿರಬೇಕೋ. ಮೂಕನಾಗಬೇಕೋ ಜಗದೊಳು ಜೋಕ್ಯಾಗಿರಬೇಕೋ. ಕಾಕ ಬುದ್ಧಿ ಕಡೆ ಗಾಗಿಸಲಾರದೆ, ಕಾಕ ಬುದ್ಧಿ ಕಡೆ ಗಾಗಿಸಲಾರದೆ, ಲೋಕದ ಕೊಡವಿ ನಿನಗ್ಯಾಕಬೇಕೋ. ಮೂಕನಾಗಬೇಕೋ ಜಗದೊಳು ಜೋಕ್ಯಾಗಿರಬೇಕೋ. ಮೂಕನಾಗಬೇಕೋ ಜಗದೊಳು ಜೋಕ್ಯಾಗಿರಬೇಕೋ. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು.
ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತೆ ಹಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು. ಆಶೆ ಅಳಿಯಬೇಕು, ಮನಸ್ಸಿನ ಏಸಿಕೆ ತೊಳಿಬೇಕು. ಆಶಯ ಅಳಿಬೇಕು, ಮನಸ್ಸಿನ ಏಸಿಕೆ ತೊಳಿಬೇಕು. ಆಶೆ ಹಳಿದು ಮನ ಏಸಿಕೆ ತೊಳೆದು, ಆಶೆ ಹಳಿದು ಮನ ಏಸಿಕೆ ತೊಳೆದು ಈಶ ಮಹಾಂತೇಶನ ಪಾದ ಹಿಡಿದಿರಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಕಾಗಿಸಲಾರದೆ, ಕಾಕ ಬುದ್ಧಿ ಕಡೆ ಕಾಗಿಸಲಾರದೆ. ಲೋಕದ ಕೊಡವಿ ನಿನಗಾಗಬೇಕು, ಮೂಕನಾಗಬೇಕು. ಜಗದೊಳು ಜೋಕ್ಯಾಗಿರಬೇಕು, ಜೋಕ್ಯಾಗಿರಬೇಕು. ಜಗದೊಳು ಜೋಕ್ಯಾಗಿರಬೇಕು. ಶಿವ ಸಾಂಬಜೇ ನಮ ಪಾರ್ವತೆ ಪದ ಶಿವ ಹರ ಹರ ಮಹಾದೇವ. ಚನ್ನವೀರೇಶ್ವರ ಮಹಾರಾಜ के, गुरुकुमारेश्वर महाराज के, अक्कमादेवी माता के. शिव सांबजे नम पार्वते पद शिव हर हर महादेव महादेव. ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿದ ಪೂಜ್ಯರು ಪಂಡಿತ್ ಶ್ರೀ ಹುಚ್ಚಯ್ಯ ಗವಾಯಿಗಳಿಗೆ 101, ತಬಲಾವಾದಕರಿಗೆ 101, ಪ್ರವಚನಕಾರರಿಗೆ 101 ಹಾಗೂ ನನಗೂ ಕೂಡ 101 ರುಗಳ ಕಾಣಿಕೆಯನ್ನ ಆಶೀರ್ವಾದದ ರೂಪದಲ್ಲಿ ನೀಡಿರುತ್ತಾರೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. जय मंगलम जय नमः पार्वती शिव हर हर महादेव.
ಇವೆಲ್ಲ ಸತ್ಕಾರ್ಯ ನಡೆದಾಗ, ಸತ್ಶ್ರವಣ ನಡೆದಾಗ ಅವು 3 ಬಂದು ಪ್ರವೇಶ ಮಾಡ್ತಾವಂತ್ರಿ. ಇಲ್ಲಿ ಮಾಡ್ಯಾವೆಲ್ಲ ಗೊತ್ತಿಲ್ಲ, ಆದರೂ ನಿಚ್ಚಳ ನಂಗೆ ಕಾಣ್ತದ. ಒಂದನೇದ್ದು ಬ್ಯಾಸರಿಕೆವಂತ, ಬ್ಯಾಸರಿಕೆವು ಬಂದು ಪ್ರವೇಶ ಮಾಡುವುದು. ಈ ಬ್ಯಾಸರಿಕೆವು ಬಂದು ಪ್ರವೇಶ ಮಾಡಿದ ಕೂಡಲಿನ ಆಸರಿಕೆ ಬೇಕಾಗ್ತದೆ ನೋಡ್ರಿ. ಆಸರ ಅಂತ ಹಿಂದೆ ನೋಡುದು, ಎಂಡ ಕಾಂಬ ಇತ್ತು, ಗ್ವಾಡಿ ಇತ್ತು, ಒಂದಿಟ್ಟು ಸರ್ಕೊಂಡು ಆಸರಕ್ಕೆ ಕುಂಡ್ರುದು, ಅದು ಆಸರಿಕೆವ. ಆಸರ ಯಾವಾಗ ಸಿಕ್ತಪ್ಪ ಅಂತಂದ ಕೂಡಲೇ ತುಕ್ಕುಡಿಕೆ ತಡನಿಲ್ಲ, ಬಂದೇ ಬಿಡ್ತಾ, ಸೇರಿ ಬಿಡ್ತು, ತಡನಿಲ್ಲ. ತೂಗಿದ್ದೆ ತೂಗಿದ್ದು. ಬಹುಶಃ ಹಂಗೇನು ಇಲ್ಲಿ, ಯಾಕಂದ್ರೆ ಈಗೇನು ಪ್ರಸಾದ ಆದಮೇಲಲ್ಲ ಅದು ಸುದ್ದಿ. ಪ್ರಸಾದ ಆದಮೇಲೆ ಆಸರಿಕೆ, ಬ್ಯಾಸರಿಕೆ, ತೂಕುಡಿಕೆ ಆ ಸುದ್ದಿ ಬರ್ತದೆ. ಆದರೆ ಇಲ್ಲೆಲ್ಲ ತಾವು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತೀರಿ. ಮತ್ತು ಮಾತನಾಡಬಾರ್ದು, ಏನು ಶಿವನ ಸಂಬಂಧ ವಿಷಯ ನಡೆದಾಗ ಏನೂ ಮಾತಾಡಬಾರ್ದು. ಅದು ಮಾತಾಡಿದ್ರೆ ಏನಾಗ್ತೈತಪ್ಪ ಅಂದ್ರೆ, ಒಬ್ಬ ರೈತ ಒಂದು ಬಣಿಮೆ ಒಟ್ಟಿದ್ದ, ಹೊಟ್ಟಿನ ಬಣಿಮೆ ಒಟ್ಟಿದ್ದ. ಆ ಬಣಿಮೆ ದಿನಾಲು ಹೊಟ್ಟು ತಗೊಂಬರಕ ವ್ಯವಸ್ಥೆ ಮಾಡಿದ್ದ, ಎತ್ತುಗಳಿಗೆ ಹಾಕಕ್ಕ. ಅವತ್ತು ಎತ್ತು ಹೊಡ್ಕೊಂಡ್ಬಂದು ಹಂಗ ಬಿಟ್ಟು ಅವಸರದಿಂದ ಓಡಿ ಹೋದ. ಎತ್ತುಗಳು ಕಟ್ಲಿಲ್ಲ, ಕೊಳ ಹರಿದ ಓಡಿ ಹೋದ. ನಾಯಿ ಆ ಹೊಟ್ಟಿನ ಬಣಿಯ ಮಲ್ಕೊಂಡಿತ್ರಿ. ನಾಯಿ ಎತ್ತುಗಳರೆ ಹಸುಗೊಂಡು ಎತ್ತುಗಳು ಬಾಯಿ ಹಾಕಿ ಹೊಟ್ಟು ತಿನ್ಬೇಕಂತ ಗುರ್ರ ಮಾಡಕತ್ಬಿಟ್ರೆ ಸನೇಕ ಬರ್ಗೊಳಲ್ದು. ತಾನು ಹೊಟ್ಟು ತಿಂತೈತೇನ, ತಾನು ಹೊಟ್ಟು ತಿನ್ನಂಗಿಲ್ಲ. ಎತ್ತುಗಳಿಗೆ ತಿನ್ನಕ್ಕೆ ಬಿಡ್ತೀನಿ, ಎತ್ತುಗಳಿಗೆ ತಿನ್ನಕ್ಕೆ ಬಿಡಂಗಿಲ್ಲ. ಹಂಗಾಗ್ತೈತಿ ಅದು. ನೀವೇನಾಗ್ತೀರಿ ನೋಡ್ರಿ, ಮಾತಾಡೋರು ಇದು ಮಾಡೋರು ಹಿಂಗಾಗ್ತೈತಿ. ಹಿಂಗ ಹಾಕಿರಿ, ಹಂಗಾಗೋದು ಬೇಡ. ಅದಕ್ಕಾಗಿ ಪ್ರಸಂಗಾವಧಾನವಾಗಿ ಅತ್ಯುತ್ತಮ ರೀತಿಯಲ್ಲಿ ಶ್ರವಣ ಮಾಡೋದು ಕಲಿಬೇಕು. ಇದು ಮೊದಲನೇ ಭಕ್ತಿ. ಶ್ರವಣ ಭಕ್ತಿನೇ ಮೊದಲನೇ ಮೆಟ್ಟಲು. ಗೊತ್ತೈತೆ ನಿಮಗ? 9 ವಿಧವಾಗಿರ್ತಕ್ಕಂಥ ಭಕ್ತಿಗಳಲ್ಲಿ ಒಂದನೇ ಭಕ್ತಿ ಯಾವುದಪ್ಪ ಅಂತ ಶ್ರವಣ ಭಕ್ತಿ. ಅದನ್ನು ವ್ಯವಸ್ಥಿತವಾಗಿ ನೀವು ಶ್ರವಣ ಭಕ್ತಿಯನ್ನು ಆಚರಣೆ ಮಾಡಿದ್ರಪ್ಪ ಅಂತಂದ್ರೆ 2ನೇ ಮೆಟ್ಲು ತಾನೇ ಸಿಕ್ಬಿಡ್ತದೆ. 2ನೇ ಮೆಟ್ಲು ಹತ್ತಲಿಕ್ಕೆ ಅನುಕೂಲ ಆಗ್ತದೆ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಸೂಚನೆಯನ್ನು ಮಾಡಬೇಕಾಯ್ತು. ಇಲ್ಲಿ ಮಹಾತಾಯಿ ಅಕ್ಕ ಮಹಾದೇವಿ ಲೋಕಾಂತವನ್ನು ತೊರೆದು ಏಕಾಂತವಾಗಿರ್ಲಿಕ್ಕೆ ಬಹಳ ಪ್ರಯತ್ನ ಮಾಡಕತ್ಯಾರ. ಹರನ ಹಂಬಲವೇ ಹೆಚ್ಚಾಗಲಿಕ್ಕತ್ತೆ. ಅದ ದೇವರ ಹುಟ್ಟು ಹಿಡಿದದ, ದೇವರ ಹುಟ್ಟು ಅದು ಹಿಡಿದು ಬಹಳ ಕಷ್ಟ ಐತ್ರಿ. ಎಲ್ಲರಿಗೂ ಎಲ್ಲಾ ತರದ ಹುಚ್ಚು ಹಿಡಿತದ, ದೇವರ ಹುಚ್ಚು ಹಿಡಿದು ಬಹಳ ಕಷ್ಟ ಅದ. ದೇವರಿಗಾಗಿ ಪ್ರಾಣ ಕೊಡೋರು ಬಹಳ ಕಡಿಮೆ ಅದಾರ. ಹೊಳ್ಳಿ ನೋಡಿದ್ರ ಪುರಾಣ ಇತಿಹಾಸ ಪ್ರವಚನ ನೋಡಿದ್ರೆ ಕೇಳಿದ್ರ ಬಹುಶಃ ಇಬ್ಬರೇ ಸಿಗ್ತಾರಲ್ಲ. 3ನೇದಾಕ ಅಕ್ಕ ಮಹಾದೇವಿ. ಒಂದು ಶಿವನಿಗಾಗಿ ಪ್ರಾಣ ಕೊಡ್ಲಿಕ್ಕೆ ಸನ್ನದ್ಧ ಆದದ್ದು ಒಂದು ಕೋಳೂರು ಕೊಡಗೂಸು. 2ನೇದ್ದು ಕಮರಿ ಕೊಳ್ಳ ಹಾರ್ಲಿಕ್ಕೆ ಹೋಗಿ ಸಿದ್ದರಾಮ ಶಿವಯೋಗಿ ಒಬ್ಬ. 3ನೇದಾಗಿ ಅಕ್ಕ ಮಹಾದೇವಿ. ಯಾರು ಶಿವನಿಗಾಗಿ, ಶಿವನ ದರ್ಶನಕ್ಕಾಗಿ, ದಿನ ದರ್ಶನ ಆಗದೆ ಹೋದ ಈಗಲೇ ಪ್ರಾಣ ಹರಣ ಆಕೈತಿ, ಪ್ರಾಣನೇ ಕೊಟ್ಟು ಬಿಡ್ತೇನೆ ಅಂತ ಅನ್ನತಕ್ಕಂಥವ್ರು ಬಹಳ ಮಂದಿ ಇಲ್ಲ. ಮಣ್ಣಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ಗುಹೇಶ್ವರ ನಿನಗಾಗಿ ಸತ್ತವರನ್ನು ಕಾಣೆ ನೋಡ ಅಂತೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ. ಜಗತ್ತಿನ ಆಟ ನಡೆದಿದ್ದು ಹೊನ್ನು ಹೆಣ್ಣು ಮಣ್ಣಿನ ವಿಚಾರ. ಇದೇ ವ್ಯಾಪಾರ ನಡೀತದ. ಇದ್ರ ಸಲುವಾಗಿ ಏನೇನೋ ಮಾಡ್ತಾರೆ. ಉರುಳು ಹಾಯ್ಕೊಳ್ತಾರ, ವಿಷ ತಗೊಂತಾರ, ಪ್ರಾಣ ಹತ್ಯೆ ಮಾಡ್ಕೊಂತಾರ. ದೇವರಿಗಾಗಿ ಮಾಡಿದ್ರೆ ಹೆಂಗ್ರಿ? ಇದೇ ದೇವರಿಗಾಗಿ ಮಾಡಿದ್ರೆ ಹೆಂಗ? ದೇವ್ರ ಹೆಸರ ಮೇಲೆ ಪ್ರಾಣ ಕೊಟ್ರೆ ಹೆಂಗ? ಎಷ್ಟು ಕೀರ್ತಿ ಕಾಯರಾಗ್ತಾರಲ್ಲ. ಅದಕ್ಕಾಗಿ ಅಕ್ಕ ಮಹಾದೇವಿ ತಾಯಿ ಆದಷ್ಟು ಈ ಲೌಕಿಕವನ್ನು ಹೊರತುಪಡಿಸಿ ಏಕಾಂತದೊಳಗ ಏಕಾಂತವಾಸಿ ಆಗ್ಲಿಕ್ಕತ್ತಾಳ. ಅದೊಂದು ದಿನ ಏನಾಯ್ತು ಪ್ರಸಂಗ ಅಂದ್ರೆ, ಆ ಊರಿನ ರಾಜನ ಒಂದು ಉತ್ಸವ ಬಂತು, ಮೆರವಣಿಗೆ ಹೊಂಟಿತ್ತು. ಯಾವ್ದಾದ್ರು ಒಂದು ಕಾರಣ ಕರ್ತರು ಇರ್ಬೇಕದು. ಏನಾದ್ರೂ ಒಂದು ಕಾರಣ ಆಗ್ಬೇಕಪ್ಪ ಅಂತಂದ್ರೆ ಒಂದು ಕಾರ್ಯ ಇದೇ ಇರ್ತದೆ. ಕಾರ್ಯಕಾರಣ ಸಂಬಂಧ ಇರ್ತದ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ ಕಾರಣ, ಹೂರಣ, ತೋರಣ ಅಂತ ಒಂದು ಕಾರಣ ಇತ್ತಪ್ಪ ಅಂತಂದ್ರೆ ಅಲ್ಲಿ ತೋರಣ ಬರ್ತದ. ತೋರಣ ಕಟ್ಟ್ಯಾರಪ್ಪ ಅಂತಂದ್ರೆ ಅಲ್ಲಿ ಹೂರಣ ತಯಾರಿದ್ದೇ ಇರ್ತದಂತ. ಒಂದಕ್ಕೊಂದು ಸಂಬಂಧ ಇರ್ತದ. ಹಾಗೆ ಇಲ್ಲಿ ಏನೋ ಒಂದು ಸಂಬಂಧ. ಅವ್ನು ಹುಟ್ಟೊಬ್ಬರೇ ಇರಬೇಕು, ಏನಾರ ಒಂದು ಇರಬೇಕು. ಕೌಶಿಕ ರಾಜ ಅವನ ಹೆಸರು. ಅವನು ಮೆರವಣಿಗೆ ಮಾಡ್ಕೋಂತ ಬರಕತ್ತಾರೆ. ಎಲ್ಲಾ ಪ್ರಜೆಗಳು ಕೂಡಿಕೊಂಡು ಮೆರವಣಿಗೆ ನಡೆದದ.
ಉತ್ಸವ ನಡೆದದ. ಮತ್ತು ಉತ್ಸವ ಮನೆ ಮುಂದೆ ಬಂತಪ್ಪ ಅಂತಂದ್ರೆ ನೀವೆಲ್ಲರೂ ಮನೆ ಮುಂದೆ ಬರ್ತೀರಿ, ಕಟ್ಟಿ ಮೇಲೆ ಇರ್ತೀರಿ, ಮಾಳಿಗೆ ಮೇಲೆ ಇರ್ತೀರಿ, ಮಹಡಿ ಒಳಗೆ ನಿಂತ್ಕೊಂತೀರಿ, ನೋಡು ಸ್ವಭಾವಲ್ಲ. ಉತ್ಸವ ಬಂದ್ರೆ ಯಾರಾದ್ರೂ ನೋಡ್ಲಿಕ್ಕೆ ಮನಸ್ಸು ಮಾಡ್ತಾರೆ. ಆದ್ರೆ ಅಕ್ಕ ಮಹಾದೇವಿ ತಾಯಿ ಒಳಗ ಉಳ್ಕೊಂಡಿದ್ಲು. ಇವರಾಗ ಎಳತೀರ ಬಂದು ಭಾಳ ಜೋರು ಮಾಡಿ ರಾಜನ ಉತ್ಸವ ಬರಕತ್ತೈತಿ, ಯಾವ ಯಾಕ ಹೊರಗೆ ಬಾ, ಸ್ವಲ್ಪ ನೋಡೋಣ ಬಾ, ಎಲ್ಲರೂ ಕೂಡ್ಕೊಂಡು ನೋಡೋಣ ಬಾ, ಬರೀ ಒಳಗ ಕುಂದಿರ್ತೀವ, ಬಾ ಸ್ವಲ್ಪ ಹೊರಗೆ ಅಂತೇಳಿ ಜೋರು ಮಾಡಿ ಹೊರಗೆ ಕರ್ಕೊಂಬಂದ್ರು. ಹೊರಗೆ ಕರ್ಕೊಂಬಂದು ಅದು ಹೊಸ್ತಲ್ದೊಳಗೆ ನಿಂತಾರ. ಮುಂದೇನು ಹೊರಗಿನ ಕಟ್ಟಿಗೆ ಬಂದಿಲ್ಲ, ಯಾವುದಿಲ್ಲ, ಅಲ್ಲೇ ಹೊಸ್ತಲ್ದೊಳಗೆ ಬಾಗಲ್ದೊಳಗನ ನಿಂತ್ಕೊಂಡಾರ. ಊದಿಸುವಂತ ಬಾರಿಸುವಂತ ಕಳಸ ಕನ್ನಡಿ ಆರತಿ ಒಂದಿಗೆ ಏನು ಬಾಜಾ ಭಜಂತ್ರಿ ಮಾಡ್ಕೊಂಡು ಇವ ಉತ್ಸವದೊಳಗೆ ಬಂದಾನ ಕೌಶಿಕ ರಾಜ. ಇವ್ರ ಮನೆ ಮುಂದೆ ಬಂತು ನೋಡಿ, ಸುಮತಿ ನಿರ್ಮಲರ ಮನೆ ಮುಂದನೆ ಬಂತದು. ಬಂದ ಕೂಡ ಹಿಂಗ ಆ ಕಡೆ ನೋಡ್ತಿದ್ದ, ಹಾಗ ಎಲ್ಲಾ ಕಡೆನೂ ದೃಷ್ಟಿ ಹಾಯಿಸ್ತಿದ್ದ ರಾಜ. ದೃಷ್ಟಿ ಹಾಯಿಸೋದ್ರೊಳಗೆ ಇವ್ರ ಮನೆ ಕಡೆ ದೃಷ್ಟಿ ಬಿತ್ರಿ. ಬಾಗಿಲ್ದೊಳಗನ ಅಕ್ಕ ಮಹಾದೇವಿ ನಿಂತ್ಕೊಂಡಾಳ. ಛಕ್ಕಂತ ಮಿಂಚ್ ಹೊಡ್ದಂಗ ಆತ್ರಿ, ಅವ ಕಣ್ಣಿಗೆ ಮಿಂಚ್ ಹೊಡ್ದಂಗ ಆತು. ಏನಿದು ಎಂತ ಸೌಂದರ್ಯದ ರೂಪರಾಶಿ, ಇಲ್ಲಿವರೆಗೂ ನನ್ನ ಜನ್ಮದೊಳಗೆ ಇಂಥ ರೂಪನ ಕಂಡಿಲ್ಲಲ್ಲ, ಎಂಥ ರೂಪಪ್ಪ ಇದು ಅಂತೇಳಿ ಬೆಕ್ಕಸ ಬೆರಗಾಗಿ ಹಂಗ ನಿಷ್ಠ ದೃಷ್ಟಿಯಿಂದ ನೋಡಕತ್ತೇನ. ನೋಡಿದ್ರೊಳಗ ಮಹಾರಾಜ್ ಅಂತ ಯಾವನ ಅಂದ್ಬಿಟ್ಟ. ಹಂಗ ಮತ್ ಮುಂದೆ ಆ ಕಡೆ ಬೇರೆ ಆಯ್ತು. ಮುಂದೆ ಹಂಗೆ ತಗೊಂಡು ಹೋದ್ರು. ಅನಿವಾರ್ಯ ಅವ ಹೋದದ್ದು ಹ್ಯಾಂಗಪ್ಪ ಅಂತಂದ್ರ ಅವನ ಮನಸ್ಸೆಲ್ಲ ಇಲ್ಲೇ ಕುಂತು ಬಿಡ್ತು, ಇಲ್ಲೇ ಕೇಂದ್ರೀಕೃತ ಆತು. ಶರೀರ ಅಷ್ಟೇ ಅಲ್ಲಿ ಮೆರವಣಿಗೆ ಕುಂತು. ಕವಿಗಳು ಬರೀತಾರೆ, ಶರೀರ ಮಾತ್ರ ಅಲ್ಲಿ ಮೆರವಣಿಗೆ ಕುಂತು, ಅವನ ಮನಸ್ಸು ಮಾತ್ರ ಇಲ್ಲೇ ಉಳಿದು ಬಿಡ್ತು. ಸುಮತಿ ನಿರ್ಮಲರ ಮನೆಯೊಳಗೆ ಆ ಯಾವ ಅಕ್ಕ ಮಹಾದೇವಿಯನ್ನು ನೋಡಿ ಅದೇ ಗುನುಗ್ಲಿಕ್ಕೆ ಹತ್ತು, ಮನಸ್ಸು ಅದೇ ಕನವರಿಸ್ಲಿಕ್ಕೆ ಹತ್ತು. ಹೀಗೆ ಮಾಡ್ಕೊಂತ ಹೋಗಿ ಅರಮನೆ ಸಮಾಧಾನ ಉಳಿಲಿಲ್ಲ ಅವನು. ಯಾವಾಗ ಮೋಹದ ಮುಳ್ಳು ನಟ್ಟತಪ್ಪ ಅಂತಂದ್ರೆ ಆ ಮುಳ್ಳು ಕಡ್ಯಾಕ ಆಗುತ್ತಾನೋ ಸಮಾಧಾನ ಆಗೋದಿಲ್ಲ. ಮೋಹದ ಮುಳ್ಳೇ ನಟ್ಟು ಬಿಡ್ತಾವ, ಸಮಾಧಾನ ಆಗ್ಲಿಲ್ಲ. ಹಂಗೂ ಹಿಂಗೆ ಹೋಗಿ ಮೆರವಣಿಗೆಯಿಂದ ಮನೆಯೊಳಗೆ ಹೋದ, ಅರಮನೆಗೆ ಹೋಗಿ ಆಗಿಂದಾಗ ಎಲ್ಲ ಸಖಿಯರನ್ನ ಕರೆದ. ದಾಸಿ ಇರ್ತಾರಲ್ಲ ಸೇವಾ ಮಾಡ್ತಕ್ಕಂಥ ಉಳಿದವರು ಎಲ್ಲರನ್ನ ಕರೆದ. ಅವ್ರಿಗೆಲ್ಲ ಒಂದೊಂದು ಚಲೋ ಒಳ್ಳೆಯ ಪಾರಿತೋಷಕ ಬಹುಮಾನ ತಂದ. ಯಾರ್ಯಾರಿಗೆ ಏನೇನು ಒಪ್ಪಕ್ಕೆಲ್ಲ ಬಹುಮಾನ ತಂದು ಕೊಟ್ಟು, ಈಗ ನೀವು ಒಂದು ಕೆಲಸ ಮಾಡಲೇಬೇಕು ಆ ಕೆಲಸ ನೀವು, ಅಂದರೆ ನಿಮ್ಗೆ ಹೌದಂತೀನಿ ನಾನು ಅಂತೇಳಿ ಅವ್ರ ಹುರುಪು ಬರಂಗ, ಹುಮ್ಮಸ್ಸು ಬರುವಂಗ ಅವ್ರಿಗೆಲ್ಲ ಬಹುಮಾನವನ್ನು ಕೊಟ್ಟು, ವೀಳ್ಯ ಕೊಟ್ಟು, ಬಟ್ಟೆ ಬರೆಗಳನ್ನು ಕೊಟ್ಟು, ಇಲ್ಲಿ ಇಂಥಲ್ಲಿ ಅಲ್ಲೊಂದು ಮನೆ ಗುರ್ತು ಹೇಳ್ದವ, ಇಂಥವ್ರ ಮನೆಯೊಳಗ ಒಂದು ಕನ್ಯೆ ಅದ, ಆ ಕನ್ಯೆಯ ಸಾಮೀಪ್ಯ ದೊರೀದೆ ಹೋದ್ರ ನನ್ನ ಪ್ರಾಣವೇ ಹಾರಿ ಹೋಗ್ತಾವ, ನನ್ನ ಪಂಚ ಪ್ರಾಣಗಳೇ ಉಳಿಯಂಗಿಲ್ಲ. ಅದಕ್ಕಾಗಿ ನೀವು ಈ ಕೆಲಸ ಆದ್ಯವಾಗಿ ಮಾಡಲೇಬೇಕು, ಮೊದಲೇ ಕೆಲಸದು ಅಂತೇಳಿ ಬಟ್ಟೆ ಬರಿ ಎಲ್ಲ ಕೊಟ್ಟು, ಪೀತಾಂಬರ ಕೊಟ್ಟು, ಅವರಿಗೆಲ್ಲ ಪಾರಿತೋಷಕ ಕೊಟ್ಟು ಸುಮತಿ ನಿರ್ಮಲರ ಮನೆಗೆ ಕಳಿಸಿಬಿಟ್ಟನ್ರಿ. ಹೋಗಿ ಆ ಕನ್ಯೆಯ ಮನಸ್ಸನ್ನು ಒಪ್ಪಿಸಿ, ಮಹಾರಾಜ ದೊಡ್ಡವದನ್ ರಾಜ, ಈ ನಾಡಿನ ದೊರೆ, ಇಂಥ ದೊರೆ ಕೈ ಹಿಡಿತಕ್ಕಂಥ ಯೋಗ ನಿನಗೆ ಬಂದೈತಪ್ಪ ಅಂತಂದ ಮೇಲೆ 7 ದಿನದ ಪುಣ್ಯ ಐತಿ ನಿನಗಂತೇಳಿ ಏನೇನೋ ಹೇಳಿ ಒಟ್ಟು ಮನ ಒಪ್ಪಿಸಿ ಒಲಿಸಿ ಕರ್ಕೊಂಡ್ ಬರಬೇಕು ಅಂತೇಳಿ ಕರಾರ ಮಾಡಿ ಕಳಿಸಿದ್ರಿ. ಈ ಕಟ್ಟು ಕರಾರ ಮಾಡಿ ಕಳಿಸಿದ ಮೇಲೆ ಅವರೆಲ್ಲರ ಬಂದ್ಬಿಟ್ರು. ಸುಮಾರು ಎಲ್ಲ ದಾಸರೆಲ್ಲ ಕೂಡ ಒಂದು ಹಿಂಡು ಮಂದಿನೇ ಬಂದ್ರಿ. ಬಂದು ಇವ್ರು ಬಂದಿದ್ದು ನೋಡಿ ಗಾಬರಿ ಆಗಿಬಿಟ್ರು. ಇವ್ರು ಯಾಕೆ ಬಂದ್ರು ನಮ್ಮ ಮನೆಗೆ, ಏನ್ ಕೆಲಸ ಅಂತೇಳಿ ಸುಮತಿ ನಿರ್ಮಲರು ಬಹಳ ಗಾಬರಿ ಆಗಿಬಿಟ್ರು. ಆದ್ರೂ ಬಂದಾರಪ್ಪ ಅಂತಂದ ಮೇಲೆ ಮತ್ತೆ ಅವ್ರಿಗೆ ತಿರಸ್ಕಾರ ಹೆಂಗ್ ಮಾಡೋದು? ಏನು ಬಂದಿರಿ, ಹದೊಳಿವಿದ್ದೀರಾ ಎಂದೊಡೆ ನಿಮ್ಮ ಮೈಸೀರೆ ಹಾರಿ ಹೋಗುವುದೇ? ಬಸವಣ್ಣವ್ರು ಹೇಳ್ದಂಗ ಬಂದವರನ್ನ ಕರಿಬೇಕಾಗ್ತೈತಿ, ಬರ್ರಿ ಕೂಡ್ರಿ ಅಂತೇಳಿ ಕರಿಬೇಕಾಗ್ತೈತಿ. ಅದು ದೊಡ್ಡ ಪ್ರಯೋಜನ. ಅದು ಒಂದು ಕಥೆನೇ ಬರ್ತದ. ಬಂದವ್ರಿಗೆ ಏನೂ ಇಲ್ಲ, ನೀವು ಬರ್ರಿ ಕೂಡ್ರಿ ಹೋಗ್ರಿ, ಇಷ್ಟು 3 ಕೆಲಸ ನೀವು ಮಾಡ್ರಿ ಅಂತೇಳಿ ಪುರಾಣದೊಳಗೆ ಹೇಳಿದ್ರಿ ಶಾಸ್ತ್ರಿಗಳು. ಬಹಳ ಚಂದ ಹೇಳಿದ್ರು. ಯಾರು ಬಂದ್ರು ಬಂದ್ರೆ ಬರ್ರಿಪ್ಪ, ಕೂಡ್ರಿಪ್ಪ, ಇಷ್ಟು 3 ಕೆಲಸ 3 ಮಾತು ನೀವು ಕಲ್ಕೋರಿ ಅಂತೇಳಿ ಹೇಳಿದ್ರು. ಯಾರು ಬೇಡ ಅಂತಾರೆ, ಇಷ್ಟಿದ್ರು ಸಾಕು ನಮ್ಗಂತೇಳಿ ಬಸವಣ್ಣ ಹೇಳಿದ್ದು ಇದನ್ನೇ. ಶರಣರು ಮನೆಗೆ ಬಂದಂಥರು ಅತಿಥಿ ಅಭ್ಯಾಗತರು, ದೇವ್ರ ಸ್ವರೂಪ, ಅತಿಥಿ ದೇವೋಭವ. ಯಾಕೆ ಬಂದಿರಿ ಅನ್ನಬಾರ್ದು, ಮನೆಗೆ ಬಂದವರಿಗೆ ಯಾಕೆ ಬಂದಿರಿ ಅನ್ನಬಾರ್ದು ಅನ್ನೋ ಪ್ರಶ್ನೆ ಅಲ್ಲದು. ಬಂದಿರಿ ಬರ್ರಿಪ್ಪ, ಬರ್ರಿ ಕೂಡ್ರಿ ಅನ್ಬೇಕು, ಯೋಗಕ್ಷೇಮ ಕೇಳ್ಬೇಕು.
ಹಂಗ ಅವ್ರು ಹೇಳಿದ್ರು, ಅವ ಪುರಾಣದೊಳಗೆ ಕೇಳಿದ್ದೇನ್ರಿ, ದೊಡ್ಡ ಶ್ರೀಮಂತ ಇದ್ದ, ಪುರಾಣದೊಳಗೆ ಕೇಳಿ ಹೋಗಿ ಮಲ್ಕೊಂಡ, ಇದನ್ನೇ ಬಡಬಡಿಸ್ತಿದ್ದವ. ಏನು ಬಂದ್ರ್ಯಾ ಬರ್ರಿ, ಕೂಡ್ತಿರಪ್ಪ ಕೂಡ್ರಿ, ಹೋಗ್ತಿರಪ್ಪ ಹೋಗ್ರಿ, ಇದು ಪುರಾಣದಾಗ ಹೇಳಿದ್ದು. ಇದನ್ನೇ ಬಡಬಡಿಸುವಂತ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ. ಅವನ ಮನೆಗೆ ಕಳ್ರಿ ಯಾರ ಮನೆಗೆ ಬರ್ತಾರೆ? ಶ್ರೀಮಂತರು ಬಂಗಾರ ಹಿಂಗಾರ ಎಲ್ಲ ಮಡಿ ಇಟ್ಟಿರಪ್ಪ ಅಂತಂದ್ರೆ ಅಲ್ಲಿಗೆ ಬರ್ತಾರ. ಅವ ಬಂಗಾರ ಇಟ್ಕೊಂಡು ದುಡ್ಡು ಇಟ್ಕೊಂಡು ಎಲ್ಲ ಶ್ರೀಮಂತ ಕುಂತಿದ್ದ. ಅವನ ಮನೆಗೆ ಕನ್ನ ಹಾಕ್ಲಿಕ್ಕೆ ಬಂದ್ರು ಅವ್ರು. ಇವ ಕನಸಿನೊಳಗೆ ನಿದ್ದೆ ಮಾಡ್ಕೊಂತಾನೆ ಮೆಲ್ಲಗ ಕದ ಹೋಳು ಮಾಡಿ ಒಳಗೆ ಬಂದ್ರು. ಬಂದ್ರ್ಯಾ ಬರ್ರಿ ಅಂದ. ಎಚ್ಚರದ್ದಂಗ ಅದನಪ್ಪೋ, ಎಚ್ಚರದ ನೋನಿನ ಇಲ್ಲಿ ಹ್ಯಾಂಗ ಮಾಡುದಿನ್ನ, ಸ್ವಲ್ಪ ಕುಂತ್ಕೊಂಡು ನೋಡುನು, ಜಪ್ಪಿಸಿ ಕುಂತ್ಕೊಂಡವಪ್ಪ ಅಂತಂದ್ರೆ ಏನನ್ನು ತನ್ನಿಂದ ತಾನೇ ತಿಳಿತೈತೆ ಅಂತೇಳಿ ಮೆಲ್ಲಗ ನಿಶ್ಶಬ್ದವಾಗಿ ಕುಂತ್ಕೊಂಡ್ರು. ಕೂಡ್ತೀರಾ ಕೂಡ್ರಪ್ಪ ಅಂದ. ಪಕ್ಕ ಎತ್ತರದನಪ್ಪ, ಕುಂತ್ಕೊಳ್ಳೆ ಕೂಡ್ರಪ್ಪ ಅಂತಾನ, ಬಂದ ಕೂಡಲೇ ಬರ್ರಿಯಪ್ಪ ಅಂತಾನ. ಎತ್ತರ ಇದ್ದದ ಕರಿಯಪ್ಪ, ಕೆಲಸ ಆಗೋದು ನಮ್ಮದು, ಸುಮ್ಮನೆ ವ್ಯರ್ಥವಾಗಿ ಹೋಗ್ಬೇಕಂತ ತಿಳ್ಕೊಂಡು ನಡಿ, ಕಾಲಿಗೆ ಬುದ್ಧಿ ಹೇಳಿದ್ರು, ಹೋಗ್ಬಿಟ್ಟು ನಡಿ ಅಂತ. ಹೋಗ್ತೀರಾ ಹೋಗ್ರಪ್ಪ ಅಂದ್ಬಿಟ್ಟು. ಒಂದು ಪುರಾಣದೊಳಗೆ ಈ 3 ಮಾತು ಕೇಳಿದ್ದಕ್ಕಾಗಿ ಅವನ ಇಡೀ ಆಯುಷ್ಯದೊಳಗೆ ಗಳಿಸಿರ್ತಕ್ಕಂಥ ದುಡ್ಡು ದ್ರವ್ಯ ಎಲ್ಲ ಉಳ್ಕೊಂಡ್ಬಿಡ್ತು, ಎಲ್ಲ ಉಳಿದು ಬಿಡ್ತು. ಇಷ್ಟು ಪ್ರಯೋಜನ ಆಕೈತಿ. ಬಂದು ಪುರಾಣ ಪ್ರವಚನ ಕೇಳಿದ್ರ, ಮಟ್ಟಕ್ಕೆ ಬಂದ್ರ, ಇಂಥ ಸದ್ಬೋಧೆಗಳನ್ನ ಕಿವಿಯೊಳಗೆ ಆಲಿಸಿದ್ರ ಪಾಪ ಹೋಗ್ತದ. ಎಲ್ಲ ಹೋಗಿ ಏನಿರ್ಬೇಕಾಗಿತ್ತು ಅದೂ ಇರ್ತದ, ಹೋಗೋದು ಹೋಗ್ತದ, ಇರೋದು ಇರ್ತದ. ಇದನ್ನ ನಾವು ಅನಲಕ್ಷ್ಯಕೊಂಡು ಜೀವನ ಮಾಡ್ಬೇಕಾಗ್ತದ. ಅಂಥದ್ದೊಂದು ಪ್ರಸಂಗ ಇಲ್ಲಿ ಅವ್ರು ಬಂದ್ರು, ಎಲ್ಲರೂ ಬಂದ್ರು. ಬಂದ ಕೂಡಲೇ ಬರ್ರಿ ಅಂತೇಳಿ ಕೂಡಿಸಿ ಯೋಗಕ್ಷೇಮ ಕೇಳಿದ್ರು. ಕೇಳಿದ ಮೇಲೆ ಅವ್ರು ಹೇಳಿದಂಥ ಸುದ್ದಿ ಕೇಳಿ ಸುಮತಿ ನಿರ್ಮಲರಿಗೆ ಸುಳ್ಳು ಹೊಡೆದಂಗಾತ, ಇದು ಸುಳ್ಳು ಹೊಡೆದಂಗಾತ. ಅವರೆಲ್ಲ ಹೇಳಿದ್ರು, ಅವ್ರು ಶ್ರೀಮಂತಿಕೆಗೆ ಜೋಲು ಬೀಳವ್ರೇನೋ ಶರಣರು, ಶ್ರೀಮಂತಿಕೆ ಬೇಕಾಗಿಲ್ಲ ಅವ್ರಿಗೆ. ಶೀಲ ಸತ್ರಿಗಳಿಂದ ಶ್ರೀಮಂತಿಕೆ ಬಂದ್ರೆ ಸಾಕು ಅವರಿಗೆ, ಶೀಲ ಸಂಪತ್ತಿರ್ಬೇಕಂತ ಹೇಳ್ತಾರ ಶರಣರು. ಹಂಗ ಈ ಸುದ್ದಿಯನ್ನು ಕೇಳಿ ಅವ ಯಾರು ನಾವ್ಯಾರು, ಏನು ಸುದ್ದಿ ಇದೆಲ್ಲ, ಇದ್ಯಾಕೆ ಬಂತು ನಮಗೆ, ಅಂತ ಪೀಡೆ ಬಂತಲ್ಲ ಅಂತೇಳಿ ಬಹಳ ವ್ಯಥೆ ಮಾಡ್ಕೊಳಕತ್ತಿದ್ರು, ಬಹಳಷ್ಟು ವ್ಯಥೆ ಮಾಡ್ಕೊಳಕತ್ತಿದ್ರು. ಬಂದವರು ಯಾವ ಸಾತ್ವಿಕ ಯುಕ್ತವಾಗಿರ್ತಕ್ಕಂಥ ಸಾತ್ವಿಕ ಕಳೆಯಿಂದ ಕೂಡಿರ್ತಕ್ಕಂಥ ಮಹಾತಾಯಿ ಅಕ್ಕ ಮಹಾದೇವಿ ಆ ಪ್ರಭಾವಲಯದೊಳಗ ಬಂದಿದ್ದು ಕೆಲಸನೇ ಮರ್ತು ಬಿಡ್ತಾರೆ ಅವ್ರಿಗೆ. ಸುಮ್ಮನೆ ಹೇಳಿದ್ರು ಕುಂತು ಬಿಟ್ರು. ಓಣಿ ಸಖಿಯರು ಬಂದಿದ್ರು, ಎಲ್ಲರೂ ಬಂದಿದ್ರು. ಅಮ್ಮ ತಾಯೇ, ನೀನು ಬಹಳ ವಿದ್ವತ್ಪೂರ್ಣದಿ ಅಂತ, ಚಲೋ ಚಲೋ ಮಾತು ಹೇಳ್ತಿಂದ, ದೇವರನ್ನ ಪ್ರತ್ಯಕ್ಷ ಮಾಡಿಕೊಡ್ತೀವಿ ಅಂತ. ತಾಯಿ, ನಮಗೂ ಏನಾರ ಒಂದು ಕತೆ ಹೇಳು ತಾಯಿ, ಶಿವಕಥೆಯನ್ನು ಹೇಳು, ತತ್ವವನ್ನು ಹೇಳು, ನಮಗೆ ಬುದ್ಧಿ ಹೇಳು ಅಂತೇಳಿ ಎಲ್ಲಿ ರಾಜನ ಮನೆಯಿಂದ ಬಂದವರು ಅಕ್ಕ ಮಹಾದೇವಿ ತಾಯಿನ ಕೇಳಕತ್ತಿದ್ರು. ಆವಾಗ ಆ ತಾಯಿ ಹೇಳ್ತಾಳೆ, ಅವ್ವ ನಾನೇನಷ್ಟು ದೊಡ್ಡವಳಲ್ಲ, ನಾನೇನು ವಯಸ್ಸಾದವಳ, ನೋಡ್ರಿ ಹಿರಿದಕ್ಕಿರಿದುಂಟೆ, ಅರುವಿಗೆ ಹಿರಿದಕ್ಕಿರಿದುಂಟೆ ಅಂತ ಬರ್ತದ. ಗುಣ ಪೂಜ್ಯಸ್ಥಾನಂ ನಚಲಿಂಗಂ ನಚ ವಯಃ. ಪೂಜ್ಯತೆಗೆ ಅರುವಿಗೆ ವಯಸ್ಸು ಸಂಬಂಧ ಇಲ್ರಿ, ವಯಸ್ಸೇನೂ ಸಂಬಂಧ ಇಲ್ಲ. ಅದಕ್ಕಾಗಿ ಇಲ್ಲಿ ನಿನ್ನ ಬಹಳ ದೊಡ್ಡ ಸಣ್ಣ ವಯಸ್ಸಿದ್ರೂ ಕೂಡ ನಿನ್ನಲ್ಲಿ ಅರಿವು ಪ್ರಾಪ್ತ ಆಗ್ಯದ, ಜ್ಞಾನೋದಯ ಆಗೈತೆ ನಿನಗೆ. ಅದಕ್ಕೆ ನೀನು ಎಲ್ಲವನ್ನ ಹೇಳಿ ನಮ್ಮನ್ನ ಸಂತೃಪ್ತಿ ಪಡಿಸಲಿಕ್ಕೆ ಸಮರ್ಥಳದಿ ತಾಯಿ. ಏನಾದರೂ ಒಂದು ಉತ್ತಮವಾಗಿರ್ತಕ್ಕಂಥ ಶಿವ ಸಂಬಂಧವಾಗಿರ್ತಕ್ಕಂಥ ಒಂದು ಕಥೆಯನ್ನು ನಮ್ಗೆ ಹೇಳಬೇಕು ನೀವು ಅಂತೇಳಿ ತಿಳ್ಕೊಂಡು ಆ ಓಣಿಯೊಳಗಿದ್ದಂಥ ಯಾವತ್ತು ಸಖಿಯರು ಹಾಗೂ ಬಂದಿರತಕ್ಕಂಥ ರಾಜನ ಅರಮನೆಯಿಂದ ಬಂದಿರತಕ್ಕಂಥ ಸಖಿಯರು, ರಾಜ ಎದಕ್ಕೇನು ಕಳಿಸಿ ಅದು ಮರ್ತೇ ಬಿಟ್ರು ಅಂತ ಮರ್ತು ಕಥೆ ಕೇಳಕ್ ಶುರು ಮಾಡಿದ್ರು. ಶಿವನ ಕಥೆ ಸಂಬಂಧವಾಗಿರತಕ್ಕಂಥ ಕಥೆಯನ್ನು ಹೇಳಕ್ ಶುರು ಮಾಡ್ತಾರೆ ಮಹಾತಾಯಿ ಅಕ್ಕ ಮಹಾದೇವಿ. ಹಿಂದಿನ ಕಾಲದೊಳಗೆ ಶರಣರು ಯಾವತ್ತರೂ ತತ್ವವೇತ್ತರಾಗಿದ್ದರು, ಧರ್ಮದಿಂದ ನಡೀತಿದ್ರು, ಸತ್ಯವನ್ನೇ ನುಡಿತಿದ್ರು. ಅಂಥದ್ರೊಳಗ ಸಾಳವ ದೇಶ ಅಂತ ಒಂದು ದೇಶ, ಆ ದೇಶದೊಳಗ ವಜ್ರಬಾಹು ಅಂತೇಳಿ ಒಬ್ಬ ರಾಜ ಪ್ರತ್ಯಕ್ಷ ದೇವತಾ, ದೇವರಿದ್ದಂಗಿದ್ದ ರಾಜ. ಯಾವತ್ತು ಪ್ರಜೆಗಳನ್ನ ಯೋಗಕ್ಷೇಮನ ನೋಡ್ತಿದ್ದ, ಕೇಳ್ತಿದ್ದ, ಯಾವುದೇ ಕ್ಷಾಮ ಭೀತಿ ಬರದಂಗ ಪ್ರಜೆಗಳನ್ನ ಪಾಲನೆ ಮಾಡ್ತಿದ್ದ.
ಯಾರು ವಜ್ರಬಾಹು. ಇಂಥದ್ರೊಳಗೂ ಕೂಡ ಸುಮಾರು ಅವ ಮಕ್ಕಳಾಗುವುದರ ಸಲುವಾಗಿ 300 ಜನ ಹೆಂಡತಿ ಮಾಡ್ಕೊಂಡನಂತ. 300 ಜನ ಹೆಂಡ್ರಾದ್ರೂ ಕೂಡ ಒಂದು ಮಕ್ಕಳಾಗ್ಲಿಲ್ಲ. ಮಕ್ಕಳಾಗಬೇಕಾದ್ರೆ ಬರೀ ಲಗ್ನ ಆದ ಕೂಡಲೇ ಮಕ್ಕಳಾಕ್ಕವಂತ ತಿಳ್ಕೊಂಡ್ರಿ ನೀವು? ಆದ್ರೆ ಶಿವನ ಕೃಪಾ ಬೇಕಾಗ್ತೈತಿ. ಶಿವನ ಕೃಪೆ ಇದ್ದವರಿಗೆ ಮಕ್ಕಳಾಗ್ತದ. ತೇನವೇ ನಾನು ತೃಣಮಪಿ ನ ಚಲತಿ. ಪರಮಾತ್ಮನ ಅಪ್ಪಣೆ ಆಗದೇನೆ ಒಂದು ಹುಲ್ಲು ಕಡ್ಡೆ ಎಳೆಗಾಡುದಿಲ್ಲಪ್ಪ ಅಂತಂದ ಮೇಲೆ ಮಕ್ಕಳು ಮರಿ ಹೆಂಗಾಗ್ತವೆ? ಅವನ ಕೃಪಾ ಆಗುವ ನಿಟ್ಟಿನೊಳಗೆ ನಾವು ನಡ್ಕೋಬೇಕಾಗ್ತೈತಿ. ನಡ್ಕೊಂಡಾಗ ಪಡ್ಕೊಳಿಕ್ ಬರ್ತದೆ. ಈಗ ನೋಡಿ, ಎಷ್ಟೋ ಮಂದಿ ಏನೂ ದೋಷ ಇರಂಗಿಲ್ಲ, ಹೆಂಡತಿಯಲ್ಲಿ ದೋಷ ಇರಂಗಿಲ್ಲ, ಗಂಡನಲ್ಲಿ ದೋಷ ಇರಂಗಿಲ್ಲ, ಆದರೂ ಮಕ್ಕಳು ಮಕ್ಕಳು ಮಕ್ಕಳಂತ ಹಾತೊರಿತಾರ, ಆದರೂ ಮಕ್ಕಳಾಗ್ತಾ ಇರೋದಿಲ್ಲ. ಯಾಕ? ಅದು ಪುಣ್ಯದ ಎಣೆ. ಅದು ಕೇಳ್ತಾರೆ ಕೆಲವು ವ್ರತ ನಿಯಮಗಳನ್ನ ಹೇಳ್ತಾರೆ. ಸಾವಿರಾರು ಮಕ್ಕಳಿಗೆ ಬಾಯಿ ಸಿಹಿ ಮಾಡ್ರಿ, ಪೇಪರ್ಮೆಂಟ್ ಕೊಡ್ರಿ, ಬಿಸ್ಕಿಟ್ ಕೊಡ್ರಿ, ಅವಾಗ ನಿಮಗೆ ಕೃಪಾ ಆಕೈತಿ, ಯಾವಾಗ ಮಕ್ಕಳು ಹಾಕವಂತ ಹೇಳ್ತಾರೆ. ಹಂಗಾಗಿದ್ದು ಉಂಟು. ಯಾಕೆ? ಪುಣ್ಯ ಬರಬೇಕಲ್ಲ, ಪಾಪ ಸರಿಬೇಕು, ಪುಣ್ಯ ಬರಬೇಕು. ಪುಣ್ಯದ ಪಿಂಡ ಈ ಶರೀರದೊಳಗೆ ಹೆಚ್ಚಾತಪ್ಪ ಅಂತಂದ್ರೆ ಅವಾಗ ಬಯಸಿದ್ದೆಲ್ಲ ಆಕೈತಿ. ಪಾಪದ ಪಿಂಡದಾಗ ಏನೂ ಆಗಂಗಿಲ್ಲ. ಯಾವ ಕೆಲಸಗಳು ಕೂಡ ನಿಷ್ಪ್ರಯೋಜಕವಾಗಿ ಹೋಗಿಬಿಡ್ತಾವೆ. ಅದಕ್ಕಾಗಿ ಇಲ್ಲಿ ವಜ್ರಬಾಹು ಅಂತಕ್ಕಂಥ ಮಹಾರಾಜಾದಿ ರಾಜ 300 ಜನ ಆದ್ರೂ ಕೂಡ ಮಕ್ಕಳಾಗಲಿಲ್ಲ, ಒಂದು ಮಕ್ಕಳು. ಅವಾಗ ಒಬ್ಬಕ್ಕೆ ಸುಮತಿ ಅನ್ನತಕ್ಕಂಥ ಬಾಲೆಯನ್ನ, ಒಬ್ಬ ಕುಮಾರಿಯನ್ನ ತಂದು ಲಗ್ನ ಮಾಡಿಕೊಂಡ, ಸುಮತಿ ಅಂತ ಹೇಳಿ. ಸುಮತಿ ಅಂತಂದ್ರೆ ಒಳ್ಳೆಯ ಬುದ್ಧಿ, ಕುಮತಿ ಅಂದ್ರೆ ಕೆಟ್ಟ ಬುದ್ಧಿ. ಇಷ್ಟ ತಿಳ್ಕೊಬೇಕು. ಅಂತ ಒಂದು ಕುಮಾರಿಯನ್ನು ತಕ್ಕೊಂಡು ಲಗ್ನ ಮಾಡಿಕೊಂಡ. ಇದಕ್ಕರ ಆಗಬಹುದಲ್ಲ ನೋಡ್ಬೇಕಂತ ಹೇಳಿ ಮತ್ತು ಪುಣ್ಯ ಮಾಡ್ಕೋಂತ ಬಂದಾನ. ಪ್ರಜೆಗಳ ಪಾಲನೆ ಮಾಡುವುದೇ ಪುಣ್ಯ, ಕಣ್ಣೀರು ವರ್ಷೋದೇ ಪುಣ್ಯ. ಕಣ್ಣೀರು ಬರ್ಸೋದು ಪಾಪ, ಕಣ್ಣೀರು ವರ್ಷೋದು ಪುಣ್ಯ. ಇವೇ ಎರಡು ತಿಳ್ಕೊಬೇಕಂದ್ರೆ. ಹಾಗೆ ಪ್ರಜೆಗಳ ಪಾಲನೆ ಮಾಡೋದ್ರೊಳಗೆ ಪುಣ್ಯ ಬಂತವನಿಗೆ. ಏನು 301ನೇ ಕನ್ಯಾ ಏನು ಮಾಡಿಕೊಂಡಾನ, ಆ ಕನ್ಯಾ ವರ್ಷ ತುಂಬುವುದರೊಳಗೆ ತುಂಬ ಬಸುರಿ ಆಯ್ತು. ಕನ್ಯಾ ಬಸುರಿ ಆಯಿತು. ಆದಮೇಲೆ ನೋಡಿ, ಸಾವತಿ ಮತ್ಸರ ಅನ್ನೋದು ಭಾಳ ಕೆಟ್ಟದ್ದು. ಏನು ಮಾಡೋಕ್ಕೂ ಹೆಸಂಗಿಲ್ಲ. ಸಾವತಿ ಮತ್ಸರ ಉಂಟಾಯ್ತಂದ್ರೆ ಏನು ಮಾಡೋಕ್ಕೆ ಸೇರಿಸೋದಿಲ್ಲ. ಅವಾಗ ಏನಾಯ್ತು ಪ್ರಸಂಗ ಅಂದ್ರೆ, ಈ 300 ಜನ ಕೂಡಿಕೊಂಡು ನಮ್ಮ ಇಷ್ಟು ಮಂದಿಗೂ ಆಗಲಿಲ್ಲ, ಈಗ ಆಯ್ತಲ್ಲ ಅಂತೇಳಿ ತಿಳ್ಕೊಂಡು ಹೊಟ್ಟೆ ಕಿಚ್ಚು ಪಟ್ಟು ಭಯಂಕರ ಪೀಡಿಸಾಕ್ ಶುರು ಮಾಡಿದ್ರು. ಆಕೆ ಪೀಡಿಸಾಕ್ ಶುರು ಮಾಡಿದ್ರು. ಆಕಿನ ಬಗ್ಗೆ ಬಹಳಷ್ಟು ದೂರ ಹೇಳಕ್ ಶುರು ಮಾಡಿದ್ರು. ಸುಳ್ಳು ಹೇಳೋದಂದ್ರೆ ಏನು? ಸತ್ಯದ ಮುಖದ ಮೇಲೆ ಹೊಡೆದಂಗೆ ಆ ನಮ್ಮನೆ ಸುಳ್ಳು ಹೇಳಿ ಆರೋಪ ಬರೆಸಿದ್ರು. ಆಕೆ ಅಂಥಾಕಿ ಇಂಥಾಕಿ, ನಿಮ್ಗೆ ಹಡ್ಯಾಕೆ ಅಲ್ಲಕಿ ಬೇರೆಯವರ ಕೂಡ್ಕೊಂಡ ಹಾಗೆ ಹೀಗೆ ಒಂದು ಆರೋಪ, ವ್ಯಭಿಚಾರದ ಆರೋಪವನ್ನು ಹೊರಿಸಿದ್ರು. ಅವ ಸ್ವಲ್ಪ ಕಿವಿ ಹಿತ್ತಾಳಾಯ್ತು, ಬಂಗಾರದ ಕಿವಿ ಹಿತ್ತಾಳಾಯ್ತು. ಬಂಗಾರ ಕಿವಿ ಇತ್ತಪ್ಪ ಅಂತಂದ್ರೆ ಚಾಡಿ ಮಾತು ಕೇಳೋದಿಲ್ರಿ. ಹಿತ್ತಾಳೆ ಕಿವಿ ಆತಪ್ಪ ಅಂತ ಚಾಡಿ ಮಾತು ಕೇಳ್ತದ, ಮುಂದೆ ದುರಂತಕ್ಕೆ ಗುರಿ ಆಗ್ತದೆ. ಅವಾಗ ಯಾವಾಗ ಕೇಳಿದ ಕೂಡಲೇ ನಾವು ಇಂಥದ್ದಾಯ್ತಾ, ನಾನು ಏನೋ ತಿಳ್ಕೊಂಡಿದ್ದೆ, ಈಕಿಂದಲೇನೋ ವಂಶ ಬೆಳಗತೈತೆ ಅಂತ ತಿಳ್ಕೊಂಡಿದ್ದೆ, ಹಿಂಗಾಯ್ತಂತೆ ತಿಳ್ಕೊಂಡು ಆಕಿನ್ನ ಕಾಡು ಪಾಲು ಮಾಡಿಬಿಟ್ಟ, ಅಡವಿಗಟ್ಟಿಬಿಟ್ಟ. ಹೆಂಗ ಶ್ರೀರಾಮಚಂದ್ರ ಸೀತೆಯನ್ನು ಅಡವಿಗಟ್ಟಿಬಿಟ್ನಲ್ಲ, ಮಂದಿ ಮಾತು ಕೇಳಿ ಅಡವಿಗಟ್ಟಿಬಿಟ್ಟ. ಚಾಡಿ ಮಾತಿಗೆ ಇವನು ಕೂಡ ಅಡವಿಗಟ್ಟಿಬಿಟ್ಟ. ತಾಯಿ ಅಡವಿಯೊಳಗನ ಗುರುಲಿಂಗ ಜಂಗಮ ಪ್ರೇಮಿ ಇದ್ಲು. ಅಡವಿಯೊಳಗೆ ಇರೋದ್ರೊಳಗ ಪ್ರತ್ಯಕ್ಷ ಪರಮಾತ್ಮನೇ 3 ಸ್ವರೂಪಾಗಿ ಬಂದಾನ ಅಂತ ನಿಮ್ಗೆ ಹೇಳಿನ ಮೊನ್ನೆನೆ. ಗುರುನಾಗಿ ಪರಮಾತ್ಮನೇ, ಲಿಂಗವಾಗಿ ಪರಮಾತ್ಮನೇ, ಜಂಗಮನಾಗಿ ಪರಮಾತ್ಮನೇ. ಏಕಮೂರ್ತಿ ಸ್ತ್ರಯೋರ್ಭಾಗ ಗುರುರ್ಲಿಂಗಂತು ಜಂಗಮ. ಜಂಗಮ ರೂಪಿಯಾಗಿ ಒಬ್ಬ ಸಂಚಾರ ಮಾಡ್ಕೋಂತ ಆ ಕಾನನದೊಳಗೆ ಬಂದ. ಈ ತಾಯಿಯನ್ನು ನೋಡ್ದ, ಈ ವೇದನೆಯನ್ನ, ಈ ಯಾತನೆಯನ್ನ ಕಂಡು ಮಮ್ಮಲ ಮರಿಗೆ, ಮಾ ತಾಯಿ ನೀನು ತುಂಬ ಬಸುರಿಯಾಗಿದೆ, ಇಂಥ ಭವನಿ ನಿನಗೆ ಯಾಕೆ ಬಂತಪ್ಪ ತಾಯಿ ಅಂತ ಹೇಳಿ ಕರ್ಕೊಂಡು ಧರ್ಮಪುರ ಎಂಬತಕ್ಕಂಥ ಶಿವಶರ್ಮ ಎಂಬತಕ್ಕಂಥ ಅಲ್ಲಿ ಒಬ್ಬ ಧಣಿ, ಆಗರ್ಭ ಶ್ರೀಮಂತ, ಅಂತಃಕರುಣಿ, ಎಲ್ಲರನ್ನು ಪ್ರಜಾಪಾಲನೆ ಮಾಡ್ತಕ್ಕಂಥವ ಅಲ್ಲಿ ಕರ್ಕೊಂಡು ಹೋಗಿ, ಅಪ್ಪ ಇದು ನನ್ನ ಮಗಳಿದ್ದಂಗೆ, ನಿಮ್ಮ ಮಗಳಿದ್ದಂಗೆ, ಇದನ್ನ ಜೋಪಾನ ಮಾಡ್ರಿ ಅಂತೇಳಿ ಆ ಜಂಗಮ ಮೂರ್ತಿ
ಧರ್ಮಪುರಿ ಪಟ್ಟಣಕ್ಕೆ ಹೋಗಿ ಶಿವಶರಮನೆಂಬತಕ್ಕಂಥ ಒಬ್ಬ ರಾಜನಿಗೆ ಈ ಹೆಣ್ಮಗಳನ್ನ ಅಂದ್ರೆ ಸುಮತಿಯನ್ನ ಒಪ್ಪಿಸಿ ಬಿಡ್ತಾನ. ಅವ ಹೆಂಗಿದ್ನಪ್ಪ ಅಂತಂದ್ರ ಇನ್ನೂ ಯಾಕಂದ್ರೆ ಹೊಟ್ಟಿಲೆ ಹುಟ್ಟಿದವ್ರಕ್ಕಿಂತ ಬೆನ್ನಿಗೆ ಬಿದ್ದವ್ನ ಹೆಚ್ಚಿಗೆ ನೋಡ್ಬೇಕಂತ. ಹೊಟ್ಟಿಲೆ ಹುಟ್ಟಿದವ್ರು ಕಡಿಮೆ, ಬೆನ್ನಿಗೆ ಬಿದ್ದವ್ರು ಹೆಚ್ಚಿಗೆ ಅಂತ ಹೇಳಿ ಖಾಸ ಹೊಟ್ಟಿಲೆ ಹುಟ್ಟಿದ ಮಗಳಿನೋಪಾದಿಯಲ್ಲಿ ಆ ಸುಮತಿಯನ್ನು ನೋಡ್ಕೊಳಕ್ ಹತ್ತಿದ. ವಿಮಲ್ ಎನ್ನತಕ್ಕಂಥ ಮಹಾರಾಣಿ ಆ ಶಿವಕಾಂತನ ಹೆಂಡತಿ ವಿಮಲೆ, ಅಕ್ಕಿ ಮಹಾರಾಣಿ, ಅಕ್ಕಿನೂ ಕೂಡ ಮಗಳಂತೆ ನೋಡಿಕೊಂಡು ಒಬ್ಬ ಮಗ ಹುಟ್ಟದ. ಆ ಮಗ ಎಂಥವಪ್ಪ ಅಂತಂದ್ರೆ ವಜ್ರದೇಹಿ ಅವ ಮಗ. ಅವನು ದೊಡ್ಡವನಾಗಿ ಯಾವತ್ತು ರೀತಿಯಿಂದ ಕೇಳ್ತಿದ್ದ ತಾಯಿಗೆ, ಏನ್ ಅಪ್ಪ ಅವ್ವ ನಮ್ಮ ಅಪ್ಪ ಎಲ್ಲದಾನ, ನೀವು ಹಬ್ಬಕ್ಕಿನ ಅವು ಕಾಣ್ತಿದ್ದೆ, ನಮ್ಮ ಅಪ್ಪ ಎಲ್ಲದಾನ, ನಮ್ಮ ಅಪ್ಪನ ಊರು ಹೇಳು, ಎಲ್ಲಿದಾನ ಅವ ನೋಡ್ಕೊಂಡು ಅವ್ನು ಹಿಡ್ಕೊಂಡ ಬರ್ತೀನಿ, ಹಂಗ ಬರುವುದಿಲ್ಲ, ಹಿಡ್ಕೊಂಡು ಹೊಡ್ಕೊಂತ ಬರ್ತಾನೆ, ಹಂಗ ಬರೋಲ್ಲ, ನಮ್ಮ ಅಪ್ಪ ಎಲ್ಲದಾನ ಹೇಳ ಮತ್ತದ ನಾವು. ಸೂರ್ ಮಗ ಹುಟ್ಟಿದ್ದ. ಅವಾಗ ಸಾಳ್ವ ದೇಶದೊಳಗೆ ನಿಮ್ಮ ಅಪ್ಪ ಅದಾನ ಅನ್ನೋ ಇಷ್ಟೇ ತಡ ಅಲ್ಲಿಗೆ ಹೋಗಿಬಿಟ್ಟು ನೋಡ್ರಿ. ಸಾಳ್ವ ದೇಶಕ್ಕನ್ನು ಹೋಗಿ ಸ್ವತಃ ತಂದೆಯನ್ನ ಸೋಲಿಸಿ ಯುದ್ಧವನ್ನೇ ಮಾಡಿ ತಂದೆಯನ್ನ ಸೋಲಿಸಿ ಹೆಡ್ಡಮೂರಿಗೆ ಕಟ್ಟಿಕೊಂಡು ಇಲ್ಲಿಗೆ ಬಂದ. ಎಲ್ಲಿಗೆ? ಧರ್ಮಪುರಿ ಪಟ್ಟಣಕ್ಕೆ ಬಂದಾನ. ಬಂದು ನೋಡಮ್ಮ, ಇವ ಹೌದಲ್ಲ ನಮ್ಮ ಅಪ್ಪ, ಹೌದಲ್ಲ, ಹಾ ಇವನೇ ನಿಮ್ಮ ಅಪ್ಪ, ಇನ್ನೇನು ಮುಂದೆ ಏನಾದ್ರೂ ಆಕೈತೆ ಅಂತ ತಿಳ್ಕೊಂಡು ಅದೇ ತೆರಜಂಗ ಮನೆ ಬಂದು ಎಲ್ಲರಿಗೂ ಪ್ರತ್ಯಕ್ಷನಾಗಿ ಸರ್ವರನ್ನ ಒಂದುಗೂಡಿಸಿ ಸಕಲ ಜೀವಾತ್ಮರಿಗೆ ಲೇಸನ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರಂತೇಳಿ ಎಲ್ಲರೂ ಒಂದೇ ಇರಬೇಕು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ನಕಶ್ಯ ದುಃಖ ಭಾಗ್ಭವೇತ್. ಯಾರಿಗೂ ದುಃಖ ಆಗಬಾರ್ದು, ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೇಕಂತೇಳಿ ಸರ್ವರಿಗೂ ಲಿಂಗ ದೀಕ್ಷೆಯನ್ನ ಮಾಡಿದ. ಎಲ್ಲರಿಗೂ ದೀಕ್ಷಾ ಮಾಡಿದ ಅಂಥೇಳಿ ಇದು ಎಲ್ಲರಿಗೂ ಸದ್ಭಕ್ತರಿಗೆ ಸದಾ ಮಂಗಲವಾಗಲಿ. ಬಹಳಷ್ಟು ಮಠದೊಳಗೆ ಈ ಬೋರ್ಡ್ ಇದ್ದೇ ಇರ್ತೈತೆ ನೋಡಿ, ಸದ್ಭಕ್ತರಿಗೆ ಸದಾ ಮಂಗಲವಾಗಲಿ. ಎಲ್ಲರಿಗೂ ಮಂಗಲ ಆಗಬೇಕು, ಎಲ್ಲ ಜೀವಾವಳಿಗೂ ಲೇಸಾಗಬೇಕು. 80 ಕೋಟಿ ಜೀವರಾಶಿಗಳಿಗೂ ಕೂಡ ಲೇಸನೇ ಆಗಬೇಕು ಅಂತಕ್ಕಂಥದ್ದು ಸಣ್ಣ ಸಂದೇಶ. ಆ ಸಂದೇಶವನ್ನ ಸಾರಿ ಇಲ್ಲಿ ಆ ತೆರಜಂಗಮರು ಬಂದಿರತಕ್ಕಂಥವ್ರು ಎಲ್ಲರಿಗೂ ದೀಕ್ಷೆನ ಮಾಡ್ತಾರೆ. ಎಲ್ಲರಿಗೂ ಆ ಪಟ್ಟಣದೊಳಗೆ ದೀಕ್ಷೆಯನ್ನು ಮಾಡಿ ತಂದೆ ಮಗನ್ನ ಕೂಡಿಸಿ ಎಲ್ಲರಿಗೂ ಸುಖ ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಈ ಒಂದು ಶಿವಕಥೆಯನ್ನ ಅಕ್ಕ ಮಹಾದೇವಿ ತಾಯಿ ಅರಮನೆಯಿಂದ ಏನು ಬಂದಾರ ನೋಡಿ ವೀಳ್ಯ ಕೊಡಾಕ, ಅವ್ರಿಗೆ ಹೇಳ್ತಾಳೆ ಈ ತಾಯಿ, ಅಕ್ಕ ಮಹಾದೇವಿ ತಾಯಿ. ಅಂದ್ರ ಎಷ್ಟು ಆ ತಾಯಿ ಪ್ರಭಾವಲಯಕ್ಕೆ ಎಷ್ಟು ಒಳಗಾಗಿರ್ಬೇಕು ಇವರು ಸಖಿಯರು ಮೊದಲ ಮಾಡಿಕೊಂಡು ಒಳಗಾಗ್ಯಾರ ಅನ್ನತಕ್ಕಂಥ ವಿಚಾರವನ್ನ ನಮಗೆಲ್ಲ ತಿಳಿಸಿ ಇಲ್ಲಿಗೆ ವೇಳೆ